ಯೋ ಗಾಯ್ಸ್, ಸಮುದ್ರದಲ್ಲಿ ಆಕ್ಸಿಡೆಂಟ್ ಗೆ ಒಳಗಾಗಿದ್ದ ಒಂದು ಏರೋಪ್ಲೇನ್ ಇಂದ ತಪ್ಪಿಸಿಕೊಂಡ ಒಂದು ಪುಟ್ಟ ಮಗುವನ್ನ ಆ ಸಮುದ್ರದಲ್ಲೇ ಇರ್ತಾ ಇರುವ ಒಂದು ಚಿಕ್ಕ ಡಾಲ್ಫಿನ್ ಕಾಪಾಡಿ ಅವರ ತಾಯಿ ಹತ್ರ ತಗೊಂಡು ಹೋಗಿ ಆ ಮಗುವನ್ನ ತೋರಿಸುತ್ತೆ. ನೀರಿನಲ್ಲಿ ಉಸಿರಾಡೋಕೆ ಕಷ್ಟಪಟ್ಟಿದ್ದ ಮಗುವನ್ನ ತಕ್ಷಣ ಮೇಲ್ಗಡೆ ತಂದು ಉಸಿರಾಡಿಸ್ತಾರೆ. ಆವಾಗ್ಲಿಂದ ಆ ಮಗುವನ್ನ ತನ್ನ ಮಗುವಾಗಿ ಕನ್ಸಿಡರ್ ಮಾಡ್ಕೊಳ್ಳುತ್ತೆ ಡಾಲ್ಫಿನ್ ತಾಯಿ. ಅದೇ ತರ ಪುಟ್ಟ ಡಾಲ್ಫಿನ್ ಕೂಡ ಮಗುವನ್ನ ತನ್ನ ತಮ್ಮನಾಗಿ ಕನ್ಸಿಡರ್ ಮಾಡಿ ಅವನ ಜೊತೆ ತುಂಬಾನೇ ಚೆನ್ನಾಗಿ ಆಟ ಆಡ್ತಿರುತ್ತೆ. ಆವಾಗ ವಿಚಿತ್ರ ಮೆಡಿಸಿನ್ ಇಂದ ಗಾಡ್ಜಿಲಾ ರೀತಿ ದೊಡ್ಡ ರೂಪಕ್ಕೆ ಚೇಂಜ್ ಆಗಿರುವ ಒಂದು ಆಕ್ಟೋಪಸ್ ಸಮುದ್ರದಲ್ಲಿ ಇರ್ತಾ ಇರುವ ಎಲ್ಲ ಮೀನುಗಳನ್ನು ಕಂಟ್ರೋಲ್ ಮಾಡಿ ಗಲಾಟೆ ಮಾಡ್ತಿರುತ್ತೆ. ಸೊ ಆ ಚಿಕ್ಕ ಹುಡುಗನು ಪುಟ್ಟ ಡಾಲ್ಫಿನ್ ಇಬ್ಬರು ಸೇರಿ ಹೇಗೆ ಆ ಮಾನ್ಸ್ಟರ್ ಅನ್ನ ಸೋಲ್ಸಿದ್ರು, ಆ ವಿಚಿತ್ರ ಮೆಡಿಸಿನ್ ಅನ್ನ ಯಾರು ಕಂಡುಹಿಡಿದ್ರು, ಮರ್ಮವಾಗಿ ಏರೋಪ್ಲೇನ್ ಹೇಗೆ ಆಕ್ಸಿಡೆಂಟ್ ಗೆ ಒಳಗಾಯ್ತು ಅನ್ನೋದನ್ನೆಲ್ಲ ಸೂಪರ್ ಆಗಿ ಹೇಳಿರುವ ಮೂವಿನೇ ಡಾಲ್ಫಿನ್ ಬಾಯ್. ಸೊ ನೋಡೋಕೆ ಮುಂಚೆ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಟ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಸರಿ, ಓಕೆ, ಹಾಗೆ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಸಮುದ್ರದಲ್ಲಿ ಇರ್ತಾ ಇರುವ ವಿಚಿತ್ರ ಮೀನುಗಳ ಜೊತೆ ಒಂದು ಪುಟ್ಟ ಡಾಲ್ಫಿನ್ ಆಟ ಆಡ್ತಿರುತ್ತೆ. ಆವಾಗ ಕತ್ತಲೆಯಾಗಿರುವ ಜಾಗವನ್ನ ನೋಡಿ ಅಲ್ಲಿ ಏನಿರಬಹುದು ಅನ್ನೋದನ್ನ ನೋಡೋದಕ್ಕಾಗಿ ಹೋಗುತ್ತೆ ನಮ್ಮ ಪುಟ್ಟ ಡಾಲ್ಫಿನ್. ನಮ್ಮ ಡಾಲ್ಫಿನ್ ಹೆಸರು ಸ್ನೋಬಾಲ್. ಆವಾಗ ಅಲ್ಲಿ ಹೌಸ್ ಇದ್ದ ಒಂದು ಕೇಡಿ ಆಕ್ಟೋಪಸ್ ನಮ್ಮ ಡಾಲ್ಫಿನ್ ಅನ್ನ ನೋಡಿ, ಏನಪ್ಪಾ ದಾರಿ ತಪ್ಪಿ ಈ ಜಾಗಕ್ಕೆ ಬಂದ್ಬಿಟ್ಟಿದ್ಯಾ, ನನಗೆ ನೀನು ಸೈಡಿಶ್ ಆಗ್ತಾ ಇದೀಯಾ ಅಂತ ಕಿಂಡಲ್ ಮಾಡಿ ಹೆದರ್ಸ್ಬೇಕಾದ್ರೆ, ಅದಕ್ಕೆ ನಮ್ಮ ಡಾಲ್ಫಿನ್ ನಾನು ನಮ್ಮ ತಾಯಿ ಹತ್ರ ಹೋಗ್ತೀನಿ, ನೀನು ನನ್ನನ್ನು ಹೆದರ್ಸ್ತಾ ಇದೀಯಾ ಅಂತ ಹೇಳಿ ನಮ್ಮ ಸ್ನೋಬಾಲ್ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ಬೇಕಾದ್ರೆ ಅದರ ಫಿನ್ಸ್ ಅನ್ನ ಹಿಡ್ಕೊಂಡು, ಅಷ್ಟು ಬೇಗ ನೀನು ನನ್ನ ಹತ್ರದಿಂದ ತಪ್ಪಿಸ್ಕೊಂಡು ಹೋಗೋಕೆ ಆಗಲ್ಲ. ಸರಿ, ಸಮುದ್ರದ ರೂಲ್ಸ್ ಏನು ಅಂತ ನಿನಗೆ ಗೊತ್ತಾ? ಬೀಯಿಂಗ್ ಸಪರೇಟ್ ಯು ಆರ್ ಮೈ ಟ್ರೀಟ್ ಅಂತ ಹೇಳಿ ನಮ್ಮ ಸ್ನೋಬಾಲ್ ಅನ್ನ ಹೆದರ್ಸ್ತಿರುತ್ತೆ. ಆವಾಗ ಮಮ್ಮಿ ಡಾಲ್ಫಿನ್ ಬರೋ ಸದ್ದನ್ನ ಕೇಳಿ ಅಯ್ಯೋಯ್ಯೋ ಅಂತ ನಮ್ಮ ಸ್ನೋಬಾಲ್ ಅನ್ನ ಬಿಟ್ಬಿಟ್ಟು ಓಡಿ ಹೋಗಿ ಹೌಸ್ ಕೊಡುತ್ತೆ ಆಕ್ಟೋಪಸ್. ಪುಟ್ಟ ಡಾಲ್ಫಿನ್ ಗಳನ್ನ ಹೆದರ್ಸಬಹುದು, ದೊಡ್ಡ ಡಾಲ್ಫಿನ್ಸ್ ಹತ್ರ ಸಿಗಾಕೊಂಡ್ರೆ ಅಷ್ಟೇ ಅದ್ರ ಕತೆನೆ ಮುಗ್ದೋಗುತ್ತೆ ಅಂತಾನೆ ಹೋಗಿ ಹೌಸ್ಕೊಂಡಿದೆ. ಸ್ನೋಬಾಲ್ ಹತ್ರ ಮಮ್ಮಿ ಡಾಲ್ಫಿನ್, ಈ ಜಾಗದಲ್ಲಿ ಕ್ರೂರವಾದ ಮೀನುಗಳೆಲ್ಲ ಇರುತ್ತೆ, ಈ ಜಾಗಕ್ಕೆ ನೀನು ಬರಬಾರ್ದು, ಅಲೋನ್ ಆಗಿ ನೀನು ಬರ್ಲೇಬಾರ್ದು ಅಂತ ಸ್ಟ್ರಿಕ್ಟ್ ಆಗಿ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗುತ್ತೆ ಮಮ್ಮಿ ಡಾಲ್ಫಿನ್. ಇದನ್ನ ಕೇಳಿಸ್ಕೊಂಡ ಆಕ್ಟೋಪಸ್, ಯಾರನ್ನ ನೋಡಿ ನೀನು ವರ್ಸ್ಟ್ ಫೆಲೋ ಅಂತ ಹೇಳ್ತಿದೀಯಾ, ಇವಾಗ ನಾನು ಮಾಡುವ ಕೆಲಸವನ್ನ ನೋಡು ಅಂತ ಹೇಳಿ ದೊಡ್ಡ ದೊಡ್ಡ ಪೈಪ್ ಗಳು ಕನೆಕ್ಟ್ ಆಗಿರುವ ಚೈನ್ ಅನ್ನ ಕಟ್ ಮಾಡಿ ಬಿಡುತ್ತೆ. ಅದರಲ್ಲಿ ಸಿಗಾಕೊಳ್ಳದೆ ಸ್ನೋಬಾಲ್ ಅನ್ನ ಕಾಪಾಡಿ ಸೂಪರ್ ಆಗಿ ಹೋಗ್ತಾ ಇರುತ್ತೆ ಮಮ್ಮಿ ಡಾಲ್ಫಿನ್. ಆದ್ರೆ ಪೈಪ್ ಒಳಗಡೆ ನುಗ್ಗಿ ಹೋಗ್ಬೇಕಾದ್ರೆ ಹೊರಗಡೆ ಬರೋಕೆ ಆಗದೆ ಇರೋ ರೀತಿ ಮಮ್ಮಿ ಡಾಲ್ಫಿನ್ ಮಾತ್ರ ಒಳಗಡೆನೆ ಸಿಗಾಕೊಳ್ಳುತ್ತೆ. ಆವಾಗ ಉಸಿರಾಡೋದಕ್ಕಾಗಿ ಕಷ್ಟಪಡ್ತಿದ್ದ ನಮ್ಮ ಸ್ನೋಬಾಲ್ ಉಸಿರಾಡೋದಕ್ಕಾಗಿ ಮೇಲ್ ಬರುತ್ತೆ. ಆವಾಗ ಆಕ್ಟೋಪಸ್ ಅಡ್ಡ ಬಂದು ನಮ್ಮ ಸ್ನೋಬಾಲ್ ಅನ್ನ ಮೇಲ್ಗಡೆ ಹೋಗೋಕೆ ಬಿಡದೆ ಗಲಾಟೆ ಮಾಡ್ತಿರುತ್ತೆ. ಕರೆಕ್ಟ್ ಆಗಿ ಆ ಸಮಯದಲ್ಲಿ ಒಂದು ದೊಡ್ಡ ಪ್ಲೇನ್ ಆಕ್ಸಿಡೆಂಟ್ ಗೆ ಒಳಗಾಗಿ ನೀರಿನ ಒಳಗಡೆ ಬೀಳುತ್ತೆ. ಅದೇ ಸಮಯದಲ್ಲಿ ಈ ಕಡೆ ಪೈಪ್ ಇಂದ ಹೊರಗಡೆ ಬಂದ ಮಮ್ಮಿ ಡಾಲ್ಫಿನ್ ನಮ್ಮ ಸ್ನೋಬಾಲ್ ಅನ್ನ ಹುಡುಕ್ತಿರುತ್ತೆ. ಆವಾಗ ನೀರಿಗೆ ಬಿದ್ದಿದ್ದ ಆ ಏರೋಪ್ಲೇನ್ ಇಂದ ಒಂದು ಚಿಕ್ಕ ಪುಟ್ಟ ಮಗುವನ್ನ ಕಾಪಾಡಿ ನಮ್ಮ ಡಾಲ್ಫಿನ್ ಸ್ನೋಬಾಲ್ ತಗೋಬರ್ತಾನೆ. ಅದನ್ನ ತಂದು ತಾಯಿ ಹತ್ರ ತೋರಿಸಿ, ಇದನ್ನ ನಾವೇ ಇಟ್ಕೊಳ್ಳೋಣ ಬಾಮ್ಮ ಅಂತ ಕೇಳ್ಬೇಕಾದ್ರೆ, ಮಗು ಉಸಿರಾಡೋದಕ್ಕೆ ಕಷ್ಟಪಡ್ತಿರೋದನ್ನ ನೋಡಿದ ಮಮ್ಮಿ ಡಾಲ್ಫಿನ್ ತಕ್ಷಣ ಮಗುವನ್ನ ತಗೊಂಡು ಮೇಲ್ ಬರುತ್ತೆ. ನಂತರ ಸಮುದ್ರದ ಸಭೆಯನ್ನ ಕೂಡಿ ಈ ಕೇಸಿನ ಬಗ್ಗೆ ವಿಚಾರಣೆ ಮಾಡೋದಕ್ಕೆ ಶುರು ಮಾಡ್ತವೆ ಮೀನುಗಳ ಸಂಘ. ಆವಾಗ ಮಗುವಿನ ಕೈ ಕಾಲುಗಳನ್ನು ನೋಡಿ, ಖಂಡಿತ ಇದು ನಮ್ಮ ಜನಾಂಗವನ್ನ ಸೇರಿದ ಮರಿಯಾಗಿರೋದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಿರ್ತವೆ ಮೀನುಗಳು. ಈ ಮೀನುಗಳ ಗ್ರೂಪ್ ಅನ್ನ ನೋಡಿ ಪುಟ್ಟ ಮಗು ಜಾಲಿಯಾಗಿ ನಗಾಡ್ತಿರುತ್ತೆ, ಹಾಗೆ ಸ್ನೈಲ್ ಅನ್ನ ಕಚ್ಚುತ್ತೆ. ಇದನ್ನ ನೋಡಿದ ಮೀನುಗಳು ಎಲ್ಲವೇ ಶಾಕ್ ಆಗ್ತಿರ್ತವೆ. ಅದೇ ಸಮಯದಲ್ಲಿ ಮಗುವಿಗೆ ಉಸಿರಾಡೋದಕ್ಕೆ ಕಷ್ಟವಾಗ್ತಿರುತ್ತೆ. ಇದನ್ನ ನೋಡಿದ ನಮ್ಮ ಸ್ನೋಬಾಲ್ ತಕ್ಷಣ ಮಗುವನ್ನ ತಗೊಂಡು ಮೇಲ್ ಹೋಗುತ್ತೆ. ಆ ಸಮಯದಲ್ಲಿ ಆಮೆ ರಾಜ ಈ ಪ್ರಾಬ್ಲಮ್ ಬಗ್ಗೆ ವಿಚಾರಣೆ ಮಾಡೋದಕ್ಕಾಗಿ ಬಂದು ಕೂತ್ಕೊಳ್ಳುತ್ತೆ. ಎಲ್ಲ ಮೀನುಗಳು ಒಟ್ಟಿಗೆ ಸೇರಿ ಆಮೆ ರಾಜನ ಹತ್ರ ವಿಚಿತ್ರವಾದ ಜೀವಿಯನ್ನ ತಂದು ನಮ್ಮ ಜೊತೆ ಇಟ್ಟು ಸಾಕ್ಬೇಕು ಅಂತ ಆಸೆ ಪಡ್ತಿದೆ ಡಾಲ್ಫಿನ್ ಸ್ನೋಬಾಲ್, ಇದ್ರ ಬಗ್ಗೆ ಏನು ಅಂತ ನೀವೇ ವಿಚಾರಣೆ ಮಾಡಬೇಕು ಆಮೆ ರಾಜ ಅಂತ ಕಂಪ್ಲೇಂಟ್ ಮಾಡ್ತಿರ್ತವೆ. ಅದೇ ಸಮಯಕ್ಕೆ ಮಗುವನ್ನ ಕರ್ಕೊಂಡು ಕೆಳಗಡೆ ಬರುತ್ತೆ ನಮ್ಮ ಸ್ನೋಬಾಲ್. ಆವಾಗ ಆಮೆ ರಾಜನ್ ಜೊತೆ ತುಂಬಾನೇ ಪ್ರೀತಿಯಾಗಿ ಆಟ ಆಡ್ತಿರುತ್ತೆ ಮಗು. ಇದನ್ನ ಗಮನಿಸಿದ ಆಮೆ ರಾಜ, ಇವನು ನಮ್ಮ ಜೊತೆನೆ ಇರ್ಲಿ, ಆದ್ರೆ ಇವನ ಫುಲ್ ಟೇಕ್ ಕೇರ್ ನೀವೇ ಮಾಡ್ಕೋಬೇಕು, ಇವನ ಫುಲ್ ಜವಾಬ್ದಾರಿ ನಿಮ್ಮದೇ ಮಮ್ಮಿ ಡಾಲ್ಫಿನ್ ಅಂತ ಹೇಳಿ ಅಲ್ಲಿಂದ ಹೋಗುತ್ತೆ ಆಮೆ ರಾಜ. ಅದೇ ತರ ಮಮ್ಮಿ ಡಾಲ್ಫಿನ್ ಮತ್ತೆ ನಮ್ಮ ಸ್ನೋಬಾಲ್ ಆ ಮಗುವನ್ನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಮಗು ಸಿಕ್ಕಾಪಟ್ಟೆ ತುಂಟ. ಏನೇ ನಮ್ಮ ಸ್ನೋಬಾಲ್ ಜೊತೆ ಆ ಮಗು ಪ್ರೀತಿಯಿಂದ ಆಟ ಆಡ್ತಿದ್ರು ಕೂಡ, ಆಟ ಆಡ್ಬೇಕಾದ್ರೂ ಕೂಡ ಕೆಳಗಡೆ ಬಿದ್ದು ಏನೋ ಅವನಿಗೆ ಏಟಾಗ್ಬಿಡ್ಬಾರ್ದು ಅನ್ನೋದ್ರಲ್ಲಿ ತುಂಬಾನೇ ಸೇಫ್ಟಿಯಾಗಿ ನೋಡ್ಕೊತಿರುತ್ತೆ ನಮ್ಮ ಸ್ನೋಬಾಲ್ ಆ ಮಗುವನ್ನ. ಹೇಗೋ ಇವ್ರುಗಳು ಒಂದಾಗಿ ಸೇರಿ ಒಂದು ಕುಟುಂಬವಾಗಿ ಆ ಸಮುದ್ರದ ಕೆಳಗಡೆ ಬದುಕೋದಕ್ಕೆ ಶುರು ಮಾಡ್ತಾರೆ. ನಿದ್ದೆ ಮಾಡ್ಬೇಕಾದ್ರೆ ದೊಡ್ಡ ಬಬ್ಬಲ್ ಅನ್ನ ಬಿಟ್ಟು ಮಗು ಉಸಿರಾಡೋದಕ್ಕಾಗಿ ಆಕ್ಸಿಜನ್ ಸಪೋರ್ಟ್ ಅನ್ನ ಕೊಟ್ಟು ಸಹಾಯ ಮಾಡೋದ್ರಿಂದ ನಮ್ಮ ಸ್ನೋಬಾಲ್ ಮಗುವನ್ನ ತಿಮಿಂಗಲದ ಬೆನ್ನಿಗೆ ಸಿಕ್ಸಿ ಆಕಾಶಕ್ಕೆ ಹಾರಿ ಹೋಗೋ ರೀತಿ ಮಾಡಿ ಮತ್ತೆ ಮಗು ಬಂದು ದುಪ್ ಅಂತ ಬಿದ್ದು ಅನ್ಕಾನ್ಶಿಯಸ್ ಸ್ಟೇಜ್ ಗೆ ಹೋದಾಗ ಕೂಡ ಮಗುವನ್ನ ಕಾಪಾಡಿ ಟೇಕ್ ಕೇರ್ ಮಾಡ್ತಾ ಇರುತ್ತೆ ಮಮ್ಮಿ ಡಾಲ್ಫಿನ್. ಅಷ್ಟು ಸೂಪರ್ ಆಗಿ ಮಗುವನ್ನ ಬೆಳೆಸ್ತಿರುತ್ತೆ. ಸ್ನೋಬಾಲ್ ಅನ್ನ ನೋಡ್ಕೊಳ್ಳೋದಕ್ಕಿಂತ ಈ ಮಗುವಿಗೆ ಪ್ರೀತಿ ಪ್ರಾಣವನ್ನ ತೋರಿಸಿ ಸಾಕ್ತಿರುತ್ತೆ ಮಮ್ಮಿ ಡಾಲ್ಫಿನ್. ಅವನು ಮಣ್ಣು ಒಳಗಡೆ ತಲೆಯನ್ನ ಸಿಗಾಕ್ಸ್ಕೊಂಡು ಮಣ್ಣಲ್ಲಿ ಕೆಳಗಡೆ ಇರುವ ಮೀನುಗಳನ್ನ ಹುಡುಕ್ತಿರ್ತಾನೆ. ತುಂಬಾ ಧೈರ್ಯವಾಗಿ ಶಾಕ್ ಹೊಡೆಯುವ ಮೀನನ್ನ ಟಚ್ ಮಾಡೋಕ್ ಹೋಗ್ತಾನೆ. ಆದ್ರೆ ಸ್ನೋಬಾಲ್ ಅವನನ್ನ ಕಾಪಾಡಿ ಹಾಗೆ ಅವನನ್ನ ರೈಡ್ ಕರ್ಕೊಂಡು ಹೋಗುತ್ತೆ ಸೂಪರ್ ಆಗಿ. ಕಬ್ಬಿಣದ ಸ್ಟೇಜ್ ಮೇಲೆ ಅವನನ್ನ ಕೂರಿಸಿ ಹೊರಗಡೆ ಪ್ರಪಂಚವನ್ನ ತೋರಿಸಿಕೊಡುತ್ತೆ. ಕಲರ್ ಗಿಡಗಳನ್ನ ಯೂಸ್ ಮಾಡಿ ಇವರದೇ ಒಂದು ಕುಟುಂಬ ಅನ್ನೋ ರೀತಿ ನಮ್ಮ ಹುಡುಗ ಡ್ರಾಯಿಂಗ್ ಮಾಡಿ
ಮಾಡಿರ್ತಾನೆ. ನಂತರ ಆ ಟೈನರ್ಸ್ ಅಲ್ಲಿ ಡಾಲ್ಫಿನ್ ಕ್ರಿಯೇಟ್ ಮಾಡಿ ಕೊಟ್ಟಿದ್ದ ಬಬಲ್ ಒಳಗಡೆ ಮಲಗಿ ನಿದ್ದೆ ಮಾಡ್ತಾನೆ ಹುಡುಗ. ಹೀಗೆ ದಿನಗಳು ಕಳಿತಾ ಹುಡುಗ ದೊಡ್ಡವನಾಗ್ತಾನೆ. ಆವಾಗ ಒಂದು ದಿನ ಮೀನುಗಳಿಗೆ ಫಿನ್ಸ್ ಇದೆ, ನಮಗೆ ಏನಕ್ಕೆ ಫಿಂಗರ್ಸ್ ಇದೆ ಅಂತ ತುಂಬಾನೇ ಆಶ್ಚರ್ಯದಿಂದ ಸ್ನೋಬಾಲ್ ಹತ್ರ ನಾನು ಮಾತ್ರ ಏನಕ್ಕೆ ವಿಚಿತ್ರವಾಗಿ ಇದ್ದೀನಿ ಅಂತ ಕೇಳ್ತಾನೆ. ಆದ್ರೆ ಸ್ನೋಬಾಲ್ ಏನನ್ನು ಹೇಳಲ್ಲ. ಆದ್ರೆ ಚಿಕ್ಕ ಹುಡುಗ ತುಂಬಾನೇ ಕ್ವಶನ್ ಅನ್ನ ಮಾಡಿ ಕೇಳ್ಬೇಕಾದ್ರೆ ಆವಾಗ ಸ್ನೋಬಾಲ್ ನಿನ್ನ ಆಕ್ಸಿಡೆಂಟ್ ಗೆ ಒಳಗಾಗಿ ಸಮುದ್ರ ನೀರಿಗೆ ಬಿದ್ದಿದ್ದ ಏರೋಪ್ಲೇನ್ ಇಂದಾನೆ ತಂದಿದ್ದು ಅನ್ನೋ ನಿಜವನ್ನ ಗೊತ್ತಿಲ್ಲದೆ ಬಾಯ್ ಬಿಟ್ಬಿಡುತ್ತೆ. ಅದನ್ನ ಕೇಳಿ ಹುಡುಗ ಶಾಕ್ ಆಗ್ಬೇಕಾದ್ರೆ ಇಲ್ಲ ನಾನು ಸುಮ್ನೇನೆ ಹೇಳಿದ್ದು ಅಂತ ಹೇಳಿ ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡುತ್ತೆ ಸ್ನೋಬಾಲ್. ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಕ್ಕೆ ಆಗದೆ ಹುಡುಗ ನನ್ನನ್ನ ಪ್ಲೇನ್ ಬಿದ್ದಿರುವ ಜಾಗಕ್ಕೆ ಕರ್ಕೊಂಡು ಹೋಗುವಂತ ಹಠ ಮಾಡಿ ಕೇಳ್ಕೊತಾನೆ ತಮ್ಮ. ಸೊ ಬೇರೆ ದಾರಿನೇ ಇಲ್ಲದೆ ಆಕ್ಟೋಪಸ್ ವಾಸವಾಗಿರುವ ಜಾಗಕ್ಕೆ ನಮ್ಮ ಹುಡುಗನನ್ನ ಕರ್ಕೊಂಡು ಹೋಗುತ್ತೆ ನಮ್ಮ ಸ್ನೋಬಾಲ್. ಅಲ್ಲಿಗೆ ಹೋಗಿದ ತಕ್ಷಣ ಆ ಪ್ಲೇನಿನ ಡೋರ್ ಅನ್ನು ಓಪನ್ ಮಾಡಿ ಒಬ್ಬೊಂಟಿಯಾಗಿ ಒಳಗಡೆ ಹೋಗ್ತಾನೆ ಹುಡುಗ. ಆವಾಗ ಸ್ನೋಬಾಲ್ ಅನ್ನು ಹೆಲ್ಪಿಗೆ ಕರಿಬೇಕಾದ್ರೆ ಸ್ನೋಬಾಲ್ ಕೂಡ ಒಳಗಡೆ ಹೋಗುತ್ತೆ. ಆವಾಗ ಹುಡುಗ ಏನಕ್ಕಾಗಿ ನನಗೆ ಇಷ್ಟು ದಿನ ಈ ನಿಜವನ್ನ ಹೇಳಿಲ್ಲ ಅಂತ ಸ್ನೋಬಾಲ್ ಕಪಾಲಕ್ಕೆ ಒಂದು ಬಿಡ್ತಾನೆ. ಏಟನ್ನು ತಗೊಂಡು ನೋವಿನಲ್ಲಿ ಕಣ್ಣನ್ನ ಮುಚ್ಚಿರುವ ನಮ್ಮ ಸ್ನೋಬಾಲ್ ಹತ್ರ ಸಾರಿ ಅಂತ ಹುಡುಗ ಹೇಳ್ಬೇಕಾದ್ರೆ ಇದಕ್ಕೆಲ್ಲ ನನಗೆ ನೋವಾಗ್ತಾ ಇದೆ ಅಂತ ನಾನು ಹೇಳ್ಕೊಂಡ್ರೆ ಅದು ನನ್ನ ಧೈರ್ಯಕ್ಕೇನೆ ಅವಮಾನ ಅಂತ ಹೇಳಿ ಸ್ನೋಬಾಲ್ ಪಂಚ್ ಡೈಲಾಗ್ಸ್ ಗಳನ್ನ ಹೇಳ್ತಿರ್ಬೇಕಾದ್ರೆ ಆವಾಗ ಗ್ರೀನ್ ಕಲರ್ ಅಲ್ಲಿ ಏನೋ ಒಂದು ಬಾಲ್ ಬರುತ್ತೆ. ಅದು ಏನೋ ಸ್ನಾಕ್ಸ್ ರೀತಿ ನಮ್ಮ ಸ್ನೋಬಾಲ್ ಬಾಯಲ್ಲಿ ಕ್ಯಾಚ್ ಮಾಡಿ ತಿಂದು ಹೋಗುತ್ತೆ. ಹುಡುಗ ಸುತ್ತಮುತ್ತ ನೋಡ್ಬೇಕಾದ್ರೆ ಅಲ್ಲಿ ಒಂದು ಚೈನ್ ಅಲ್ಲಿ ಒಂದು ಹುಡುಗಿಯ ಫೋಟೋ ಹಾಕಿರುವ ಡಾಲರ್ ಜೊತೆಗೆ ಸಿಗುತ್ತೆ. ಇವರನ್ನ ನೋಡ್ದ ನಂತರನೇ ಕಾಣ್ತಿದ್ದಾರೆ ಅಂತ ಹುಡುಗ ಹೇಳಿ ಖುಷಿಯಾಗಿ ಆ ಚೈನ್ ಅನ್ನ ಅವನ ಕತ್ತಿಗೆನೆ ಹಾಕುತ್ತಾನೆ. ಅದು ಮಾತ್ರ ಇಲ್ಲ, ಇವನವೇ ಆ ಗ್ರೀನ್ ಕಲರ್ ಬಾಲ್ ಅನ್ನ ತಿಂದು ಏನೋ ಇವರಿಬ್ಬರು ಸ್ವರ್ಗದಲ್ಲಿ ಈಜು ಹೊಡಿತಿರೋ ರೀತಿ ಕಲ್ಪನೆ ಮಾಡಿ ನೋಡ್ತಿರ್ತಾರೆ. ನಂತರ ಬಳೆಯನ್ನ ಹಾಕಿ ಮೀನುಗಳನ್ನ ಹಿಡಿತಾ ಇರುವ ಒಬ್ಬ ತಾತನಿಗೆ ಜಂಪ್ ಮಾಡಿ ಇವ್ರುಗಳು ಹೆದರ್ಸ್ತಾರೆ ನಮ್ಮ ಸ್ನೋಬಾಲ್ ಮತ್ತೆ ಡಾಲ್ಫಿನ್ ಬಾಯ್. ಆವತ್ತು ರಾತ್ರಿ ಇಬ್ಬರು ಚೆನ್ನಾಗಿ ಮಲ್ಗಿ ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ಆವಾಗ ಮತ್ತೆ ಹುಡುಗ ಎಚ್ಚರೆಯಾಗಿ ಸ್ನೋಬಾಲ್ಗೆ ನೈಸನ್ನ ಮಾಡಿ ನಾವು ಮತ್ತೆ ಆ ಜಾಗಕ್ಕೆ ಹೋಗೋಣ ಬಾ ಅಂತ ಕೇಳ್ಬೇಕಾದ್ರೆ ಅಲ್ಲಿ ಅಪಾಯವೇ ಇದ್ರೂ ಕೂಡ ಸೂಪರ್ ಆದ ಸ್ನಾಕ್ಸ್ ಆ ಜಾಗದಲ್ಲಿ ಇರ್ತಿದೆ, ಸೊ ಅದನ್ನ ತಿನ್ನೋದಕ್ಕಾಗಿ ನಾವು ಹೋಗ್ಬೋದು ಅಂತ ಸ್ನೋಬಾಲ್ ಹೇಳ್ತಿರ್ಬೇಕಾದ್ರೆ ಮಮ್ಮಿ ಡಾಲ್ಫಿನ್ ಹಿಂದೆನೆ ಇರುತ್ತೆ. ಇವ್ರುಗಳು ಮಾತಾಡಿದನ್ನ ಕೇಳಿಸ್ಕೊಂಡು ನನ್ನ ಮಾತಿಗೆ ಮರ್ಯಾದೆನೆ ಕೊಡದೆ ಇಬ್ಬರು ತಿರ್ಗಾಡ್ತಾ ಇದ್ದೀರಾ ಅಂತ ಕಿರ್ಚ್ತಿರುತ್ತೆ. ಆವಾಗ ನಮ್ಮ ಡಾಲ್ಫಿನ್ ಬಾಯ್ ಫಸ್ಟ್ ನಾನು ನಿಮ್ಮ ಮಗ ಇಲ್ಲ ಅನ್ನೋದನ್ನ ಏನಕ್ಕಾಗಿ ನನ್ನ ಹತ್ರ ಮುಚ್ಚಿಟ್ರಿ ನೀವು? ಇವತ್ತಿನವರೆಗೂ ನಾನೊಬ್ಬ ವಿಚಿತ್ರವಾದ ಡಾಲ್ಫಿನ್ ಅಂತಾನೆ ನಾನು ಅನ್ಕೊಂಡು ವಾಸವಾಗಿದ್ದೀನಿ ಅಂತ ಜೋರಾಗಿ ಮಾತಾಡ್ತಿರ್ತಾನೆ ಹುಡುಗ. ಏನಪ್ಪಾ ಅಮ್ಮನ್ ಮುಂದೆನೆ ಇಷ್ಟು ಜೋರಾಗಿ ಮಾತಾಡ್ತಾ ಇದೀಯ ನೀನು ಅಂತ ಮಮ್ಮಿ ಡಾಲ್ಫಿನ್ ಕೇಳ್ಬೇಕಾದ್ರೆ ಸುಳ್ಳು ಹೇಳೋರು ಖಂಡಿತ ನನ್ನ ತಾಯಿಯಾಗಿರೋದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಿ ಹುಡುಗ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾನೆ. ಇದ್ರ ಮೇಲೆ ಏನನ್ನು ಮಾತಾಡೋಕೆ ಆಗದೆ ಇರುವ ಮಮ್ಮಿ ಡಾಲ್ಫಿನ್ ತುಂಬಾನೇ ಬೇಜಾರಾಗಿ ಸರಿ ಬನ್ನಿ ನಾನೇ ಆ ಪ್ಲೇನ್ ಇರುವ ಜಾಗಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಆ ಅಪಾಯವಾದ ಜಾಗಕ್ಕೆ ಹುಡುಗರನ್ನ ಕರ್ಕೊಂಡು ಹೋಗುತ್ತೆ ಮಮ್ಮಿ ಡಾಲ್ಫಿನ್. ಅಲ್ಲಿ ದೊಡ್ಡದಾಗಿ ಬೆಳೆದಿರುವ ಮುಳ್ಳು ಗಿಡಗಳನ್ನು ನೋಡಿ ಹೆದರಿ ನಿಂತಿರ್ತಾರೆ ಸ್ನೋಬಾಲ್ ಮತ್ತೆ ನಮ್ಮ ಡಾಲ್ಫಿನ್ ಬಾಯ್. ಆವಾಗ ಮಮ್ಮಿ ಡಾಲ್ಫಿನ್ ನಾನು ಒಳಗಡೆ ಹೋಗಿದ್ದು ಬರ್ತೀನಿ, ನೀವಿಬ್ಬರು ಇಲ್ಲೇ ಸೇಫ್ ಆಗಿರಿ, ನಾನು ಇವಾಗ ಒಳಗಡೆ ಹೋಗಿ ಏನನ್ನ ಹುಡುಕ್ಬೇಕು ಅಂತ ಹುಡುಗನ ಹತ್ರ ಕೇಳ್ಬೇಕಾದ್ರೆ ಅವನ ಹತ್ರ ಇರುವ ಡಾಲರ್ ಅಲ್ಲಿ ಇರುವ ಫೋಟೋವನ್ನು ತೋರಿಸಿ ಇವರ ಬಗ್ಗೆ ಇನ್ನ ಏನಾದ್ರೂ ಡೀಟೇಲ್ ಸಿಗುತ್ತಾ ಅನ್ನೋದನ್ನ ಹುಡುಕಿ ನೋಡಿ ಅಂತ ಹೇಳಿ ಕಳಿಸ್ತಾನೆ ಹುಡುಗ. ಸರಿ ಅಂತ ಹೋಗುವ ಮಮ್ಮಿ ಡಾಲ್ಫಿನ್ ಹತ್ರ ನನ್ನನ್ನ ಕ್ಷಮಿಸ್ಬಿಡಿ ಅಂತ ಕೇಳ್ಕೊತಾನೆ ಡಾಲ್ಫಿನ್ ಬಾಯ್. ಅದಕ್ಕೆ ಮಮ್ಮಿ ಡಾಲ್ಫಿನ್ ನಿನ್ನ ಮೇಲೆ ಯಾವತ್ತೂ ನನಗೆ ಬೇಜಾರಿಲ್ಲಪ್ಪ, ಅಣ್ಣನ ಜೊತೆ ನೀನು ಇಲ್ಲೇ ಸೇಫ್ ಆಗಿರ್ಬೇಕು ಆಯ್ತಾ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗುತ್ತೆ ಮಮ್ಮಿ ಡಾಲ್ಫಿನ್. ಆವಾಗ ದಾರಿಯನ್ನ ಆಟೋಮೆಟಿಕ್ ಕ್ಲೋಸ್ ಮಾಡ್ಕೋತವೆ ಮುಳ್ಳು ಗಿಡಗಳು. ಅದನ್ನ ನೋಡಿ ಹುಡುಗರು ತುಂಬಾನೇ ಹೆದರ್ಕೋತಾರೆ. ಈ ಕಡೆ ಫ್ಲೈಟ್ ಒಳಗಡೆ ಹೋಗಿದ್ದ ಮಮ್ಮಿ ಡಾಲ್ಫಿನ್ ಅನ್ನ ಅಲ್ಲೇ ಇಟ್ಟು ಲಾಕ್ ಮಾಡಿ ಇಟ್ಬಿಡ್ಬೇಕು ಅಂತ ಡೋರ್ ಅನ್ನ ಕ್ಲೋಸ್ ಮಾಡಿ ಬಿಡುತ್ತೆ ಆಕ್ಟೋಪಸ್. ಇದನ್ನ ಗಮನಿಸಿದ ಹುಡುಗ ಕಷ್ಟಪಟ್ಟು ಆ ಮಮ್ಮಿ ಡಾಲ್ಫಿನ್ ಅನ್ನ ಕಾಪಾಡಬೇಕು ಅಂತ ತುಂಬಾನೇ ಟ್ರೈ ಮಾಡ್ತಾವನೆ. ಆದ್ರೆ ಉಸಿರಾಡೋಕೆ ಆಗದೆ ಮೂಗಲಿ ಬ್ಲಡ್ ಬಂದು ಹಾಗೆ ಅನ್ಕಾನ್ಶಿಯಸ್ ಆಗಿ ಕೆಳಗಡೆ ಬಿದ್ದೋಗ್ತಾನೆ ಹುಡುಗ. ಆವಾಗ ಪ್ಲೇನ್ ಒಳಗಡೆ ಸಿಗಾಕೊಂಡಿರುವ ಮಮ್ಮಿ ಡಾಲ್ಫಿನ್ ದಯವಿಟ್ಟು ನಿನ್ನ ತಮ್ಮನನ್ನ ಕಾಪಾಡು ಅಂತ ಬೇಡಿ ಕೇಳ್ಕೋಬೇಕಾದ್ರೆ ಸ್ನೋಬಾಲ್ ನಮ್ಮ ಹುಡುಗನನ್ನ ಹಿಡ್ಕೊಂಡು ಅದರ ಬೆನ್ನನ್ನು ಯೂಸ್ ಮಾಡಿ ಆ ಮುಳ್ಳು ಗಿಡಗಳನ್ನ ಕ್ರಾಸ್ ಮಾಡಿ ಹೇಗೋ ಮೇಲ್ ಬಂದು ಹುಡುಗನನ್ನ ಕಾಪಾಡಿ ಬಿಡುತ್ತೆ. ನಂತರ ಸ್ನೋಬಾಲ್ ಮತ್ತೆ ಹುಡುಗ ಆಮೆರಾಜನ ಹತ್ರ ಬಂದು ಸಹಾಯವನ್ನ ಕೇಳ್ಬೇಕಾದ್ರೆ ಆವಾಗ ಮಿಕ್ಕಿರೋ ಮೀನುಗಳೆಲ್ಲ ಸೇರಿ ಬೇಕಿಲ್ದೆ ಆ ಜಾಗಕ್ಕೆ ನಿಮ್ಮನ್ನ ಯಾರು ಹೋಗೋಕೆ ಹೇಳಿದ್ದು ಅಂತ ಎಲ್ಲವೇ ಕಿರ್ಚ್ಕೋತಿರ್ತವೆ. ಆವಾಗ ಭಯಂಕರವಾಗಿ ಬೆಳ್ಕೊಂಡಿರುವ ಆಕ್ಟೋಪಸ್ ಆ ಜಾಗಕ್ಕೆ ಬಂದು ಏನು ಚಿಲ್ಲಿ ಪಿಲ್ಲಿ ಮೀನುಗಳೇ ಕಿತ್ತೋಗಿರುವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ಕಿಂಡಲ್ ಮಾಡ್ಬೇಕಾದ್ರೆ ನಮ್ಮ ತಾಯಿಯನ್ನ ಹುಡುಕೋ ವಿಷಯ ನಿನಗೆ ಸಿಲಿಯಾಗಿ ಕಾಣ್ತಾ ಇದೆಯಾ ಅಂತ ನಮ್ಮ ಸ್ನೋಬಾಲ್ ಆಕ್ಟೋಪಸ್ ಅನ್ನ ಅಟ್ಯಾಕ್ ಮಾಡೋಕೆ ಹೋಗ್ಬೇಕಾದ್ರೆ ಅದರ ಬಾಲವನ್ನು ಯೂಸ್ ಮಾಡಿ ನಮ್ಮ ಸ್ನೋಬಾಲ್ ಗೆ ಒಂದೇ ಏಟು. ತಕ್ಷಣ ತಮ್ಮ ಹುಡುಗ ಸ್ನೋಬಾಲ್ ಅನ್ನ ಕಾಪಾಡಿ ಮೇಲ್ಗಡೆ ತರೋದಕ್ಕಾಗಿ ಟ್ರೈ ಮಾಡ್ತಿರ್ತಾನೆ. ಅಷ್ಟರಲ್ಲಿ ಈ ಕಡೆ ಆಕ್ಟೋಪಸ್ ಪಾಯ್ಸನ್ ಲಿಕ್ವಿಡ್ ಅನ್ನು ಸ್ಪ್ರೆಡ್ ಮಾಡಿ ಎಲ್ಲ ಮೀನುಗಳನ್ನು ಅದರ ಕಂಟ್ರೋಲ್ ಗೆ ತಂದು ಬಿಡುತ್ತೆ. ಅದನ್ನು ನೋಡಿ ಆಮೆರಾಜ್ ಆಕ್ಟೋಪಸ್ ಅನ್ನ ಅಟ್ಯಾಕ್ ಮಾಡೋಕೆ ಬರ್ಬೇಕಾದ್ರೆ ಆವಾಗ ಆಕ್ಟೋಪಸ್ ಆಮೆರಾಜ್ ಅನ್ನ ಹಿಡ್ಕೊಂಡು ತಮ್ಮ ನಾನು ಚಿಕ್ಕದಾಗಿ ಇರ್ಬೇಕಾದ್ರೆ ನಿನ್ನನ್ನು ನೋಡಿ ಹೆದರ್ಕೋತಿದ್ದೆ, ಇವಾಗ ನನ್ನ ಸೈಜ್ ಅನ್ನ ನೋಡ್ದ ಗ್ರೀನ್ ಸ್ನಾಕ್ಸ್ ಅನ್ನ ತಿಂದು ಇಷ್ಟು ದೊಡ್ಡದಾಗಿ ಬೆಳ್ಕೊಂಡಿದ್ದೀನಿ ಅಂತ ಆಕ್ಟೋಪಸ್
ಆಕ್ಟೋಪಸ್ ಪಂಚ್ ಡೈಲಾಗ್ಸ್ ಅನ್ನ ಹೇಳ್ತಿರ್ಬೇಕಾದ್ರೆ ಅಷ್ಟರಲ್ಲಿ ಈ ಕಡೆ ನಮ್ಮ ಸ್ನೋಬಾಲ್ ರೆಕವರ್ ಆಗಿ ಮತ್ತೆ ಆಕ್ಟೋಪಸ್ ಅನ್ನ ಅಟ್ಯಾಕ್ ಮಾಡೋದಕ್ಕಾಗಿ ರೆಡಿ ಆಗಿರುತ್ತೆ. ಅದೇ ತರ ತಮ್ಮ ಹುಡುಗ ಒಂದು ಜಾಗದಲ್ಲಿ ಹೌಸ್ ಇದ್ದು ಟೈಮ್ ಬಂದಾಗ ಜಂಪ್ ಮಾಡಿ ಅಟ್ಯಾಕ್ ಮಾಡೋಣ ಅಂತ ವೆಯ್ಟ್ ಮಾಡ್ತಿರ್ತಾನೆ. ಆಕ್ಟೋಪಸ್ ಆಮಿರಾಜನನ್ನ ಅಟ್ಯಾಕ್ ಮಾಡ್ತಾ ಇರ್ಬೇಕಾದ್ರೆ ಸೈಡ್ ಇಂದ ಬಂದ ನಮ್ಮ ಸ್ನೋಬಾಲ್ ಆಕ್ಟೋಪಸ್ ಅನ್ನ ಅಟ್ಯಾಕ್ ಮಾಡುತ್ತೆ. ಆವಾಗ ಆಕ್ಟೋಪಸ್ ಸಡನ್ ಆಗಿ ನಮ್ಮ ಸ್ನೋಬಾಲ್ ಅನ್ನ ಕ್ಯಾಚ್ ಮಾಡಿ ಭಯಂಕರವಾಗಿ ಟೈಟ್ ಮಾಡಿ ಹಿಡಿಯುತ್ತೆ. ಏನು ತಮ್ಮ ಚೆನ್ನಾಗಿದ್ಯಾ? ಆವಾಗ ಹಿಂದೆಯಿಂದ ನಮ್ಮ ಹುಡುಗ ಅದರ ಬಾಲವನ್ನ ಹಿಡಿದು ಕಚ್ಚುತ್ತಾನೆ. ಅವನನ್ನು ಆಕ್ಟೋಪಸ್ ಹಿಡಿದು ತಗೋಬೇಕಾದ್ರೆ ನನ್ನ ತಾಯಿಯನ್ನ ಕಾಪಾಡಬೇಕು, ನನ್ನನ್ನು ಬಿಡು ಅಂತ ಹುಡುಗ ಕಿರ್ಚ್ಕೊತಾನೆ. ಏನಪ್ಪ ತಮ್ಮ ನಿನಗೆ ತಾಯಿ ಡಾಲ್ಫಿನ್ ವಿಚಿತ್ರವಾಗಿದೆ ಅಲ್ಲ, ನಿನ್ನ ಜನಾಂಗವನ್ನು ಸೇರಿದವರು ನೆಲದಲ್ಲಿ ವಾಸಿಸ್ತಿರ್ತಾರೆ, ಸುಮ್ನೆ ಬೇಡ ಬಿಟ್ಟು ಮಾತಾಡ್ತಿರ್ಬೇಡ ನೀನು ಅಂತ ಕಿಂಡಲ್ ಮಾಡ್ತಿರುತ್ತೆ ಆಕ್ಟೋಪಸ್. ಅದೇ ಸಮಯದಲ್ಲಿ ಮೀನನ್ನ ಕ್ಯಾಚ್ ಮಾಡೋದಕ್ಕಾಗಿ ಬಳೆಯನ್ನ ಬೀಸಿ ಬರ್ತಿರುತ್ತಾರೆ ಜನ. ಆವಾಗ ಆಕ್ಟೋಪಸ್ ಫಟ್ ಅಂತ ಆಮಿರಾಜನ ಕಥೆಯನ್ನು ಮುಗಿಸ್ಬಿಡುತ್ತೆ. ಆ ಗ್ಯಾಪ್ ಅಲ್ಲಿ ನಮ್ಮ ಸ್ನೋಬಾಲ್ ಆಕ್ಟೋಪಸ್ಸಿನ ಕೈಯನ್ನ ಕಚ್ಚಿ ತಪ್ಪಿಸ್ಕೊಂಡು ಹೊರಗಡೆ ಬಂದ್ಬಿಡುತ್ತೆ. ಆದ್ರೆ ಇವಾಗ ಆಕ್ಟೋಪಸ್ ಗೆ ಗುಲಾಮನಾಗಿ ಚೇಂಜ್ ಆಗಿರುವ ಶಾರ್ಕ್ ನಮ್ಮ ಹುಡುಗನನ್ನ ತಗೊಂಡು ಹೋಗಿ ಬಳೆಗೆ ಸಿಗಾಕ್ಸ್ಬಿಡುತ್ತೆ. ಆ ಮೀನಿನ ಬಳೆಯನ್ನ ಸಮುದ್ರಕ್ಕೆ ಹಾಕಿದ ತಾತ ನಮ್ಮ ಹುಡುಗನನ್ನ ಸೇಫ್ ಆಗಿ ಕಾಪಾಡಿ ತಂದು ನೆಲದಲ್ಲಿ ಡುಮ್ಮಕ್ಕಿರುವ ಒಬ್ಬ ಅಂಕಲ್ ಹತ್ರ ಸೇರಿಸ್ತಾರೆ. ಆವಾಗ ಅಂಕಲ್ ಎಲ್ಲಿ ಸಿಕ್ತಾ ಈ ಹುಡುಗ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ತಾತ ಬಳೆಲ್ ಸಿಕ್ತಾ, ಅದಕ್ಕೆ ನಿನ್ನ ಹತ್ರ ತಂದು ಬಿಟ್ಟೆ, ಏನು ಎಂತ ಅಂತ ನೀನು ನೋಡ್ಕೋತಿರೋ, ನಾನು ಮತ್ತೆ ಸಮುದ್ರಕ್ಕೆ ಹೋಗಿ ಮೀನುಗಳನ್ನ ಹಿಡಿದು ಬರ್ತೀನಿ ಅಂತ ಹೇಳಿ ತಾತ ಹೋಗ್ಬಿಡ್ತಾರೆ. ಈ ಕಡೆ ಅಂಕಲ್ ಆ ಚಿಕ್ಕ ಹುಡುಗ ಹಾಕೊಂಡಿರುವ ಡಾಲರ್ ಚೈನ್ ಅನ್ನ ಆಶ್ಚರ್ಯವಾಗಿ ನೋಡ್ತಿರ್ತಾರೆ. ನಂತರ ನಮ್ಮ ಹುಡುಗ ತಿನ್ನೋದಕ್ಕಾಗಿ ಅಡುಗೆಯನ್ನ ಮಾಡಿ ಇಟ್ಬಿಟ್ಟು ಅವರು ಮಲ್ಗಿ ಚೆನ್ನಾಗಿ ನಿದ್ದೆ ಮಾಡ್ತಿರ್ತಾರೆ. ಆ ಸಮಯದಲ್ಲಿ ಎಚ್ಚರ ಆದ ನಮ್ಮ ಹುಡುಗ ಅವರು ಅಡುಗೆ ಮಾಡಿ ಮಡಗಿರುವ ಫಿಶ್ ಅನ್ನ ಕೈಯನ್ನ ಯೂಸ್ ಮಾಡದೆ ಹಾಗೆ ಬಾಯಿಂದಾನೆ ಚೆನ್ನಾಗಿ ತಿಂತಿರ್ತಾನೆ. ನಂತರ ಅಲ್ಲಿಂದ ಎಸ್ಕೇಪ್ ಆಗೋಣ ಅನ್ಕೋಬೇಕಾದ್ರೆ ಹುಡುಗನ ಸದ್ದನ್ನ ಕೇಳಿಸ್ಕೊಂಡ ಅಂಕಲ್ ಎಲ್ಲಿಗೋ ಹೋಗ್ತಾ ಇದೀಯಾ ಅಂತ ಎಚ್ಚರ ಆಗ್ಬಿಡ್ತಾರೆ. ನಮ್ಮ ಹುಡುಗನ ಕಾಲನ್ನ ಟೈಟ್ ಆಗಿ ಹಿಡಿದು ಎಳಿತಿರ್ತಾರೆ. ಭಯದಲ್ಲಿ ನಮ್ಮ ಹುಡುಗ ಅವರಿಗೆ ಕಿಕ್ಕನ್ನ ಮಾಡಿಬಿಟ್ಟು ಹಾಗೆ ನಡೆಯೋಕೆ ಗೊತ್ತಿಲ್ಲದೆ ತೊಳ್ಕೊಂಡು ಹೋಗ್ತಿರ್ತಾನೆ. ಹುಡುಗ ಸಮುದ್ರದ ನೀರಿನ ಕಡೆಗೆ ಹೋಗ್ತಿರ್ಬೇಕಾದ್ರೆ ಆ ಸಮಯದಲ್ಲಿ ತುಂಬಾ ಡಾಲ್ಫಿನ್ ಸಮುದ್ರ ನೀರನ್ನ ಬಿಟ್ಟು ಬೀಚ್ ಸೈಡ್ ಗೆ ಬಂದಿರೋದನ್ನ ನೋಡಿ ಹುಡುಗ ತುಂಬಾನೇ ಬೇಜಾರಾಗ್ತಾನೆ. ಅಲ್ಲಿದ್ದ ಒಂದು ಡಾಲ್ಫಿನ್ ಮೀನು ಫಸ್ಟ್ ನಿಮ್ಮ ಅಣ್ಣ ಸ್ನೋಬಾಲ್ ಅನ್ನ ಹೋಗಿ ಕಾಪಾಡು ಅಂತ ಹೇಳುತ್ತೆ. ಸೊ ಹುಡುಗ ಹತ್ಕೊಂಡೆ ಸ್ನೋಬಾಲ್ ಹತ್ರ ಹೋಗ್ತಾನೆ. ದಯವಿಟ್ಟು ಅಣ್ಣ ನನ್ನನ್ನ ಬಿಟ್ಟು ನಿನಗೆ ಎಲ್ಲಿಗೂ ಹೋಗ್ಬಿಡ್ಬೇಡ ಅಂತ ಜೋರಾಗಿ ಹತ್ತಿ ಹೇಳ್ತಿರ್ತಾನೆ. ಆವಾಗ ನಾರ್ಮಲ್ ಆದ ನಮ್ಮ ಸ್ನೋಬಾಲ್ ನಾನು ಯಾವತ್ತೂ ನಿನ್ನನ್ನ ಬಿಟ್ಟು ಎಲ್ಲಿಗೂ ಹೋಗಲ್ಲ ಅಂತ ಹೇಳುತ್ತೆ. ನಿನ್ನನ್ನ ಸೇಫ್ ಆಗಿ ನೋಡ್ಕೊಳ್ಳೋದೇ ನನ್ನ ಕೆಲಸ, ಅದೇನೇ ನನ್ನ ಕರ್ತವ್ಯ, ಅದನ್ನ ಮಾಡದೆ ನಾನು ಎಲ್ಲಿಗೆ ಹೋಗ್ತೀನಿ ಅಂತ ಪ್ರೀತಿಯಿಂದ ಹೇಳ್ತಿರ್ಬೇಕಾದ್ರೆ ಸರಿಯಣ್ಣ ಅದೆಲ್ಲ ಇರ್ಲಿ, ಹೇಗೆ ನೀವು ಎಲ್ಲರೂ ಇಲ್ಲಿಗೆ ಬಂದ್ರಿ ಅಂತ ನಮ್ಮ ಹುಡುಗ ಕೇಳ್ತಾನೆ. ಅದು ಏನಿಲ್ಲ ತಮ್ಮ, ಆಕ್ಟೋಪಸ್ ಗೆ ಹೆದರ್ಕೊಂಡು ಎಲ್ಲರೂ ಸ್ಪೀಡ್ ಆಗಿ ಈಜು ಬಂದ್ವಿ, ಕಣ್ಣನ್ನ ಮುಚ್ಚಿ ಓಪನ್ ಮಾಡೋ ಅಷ್ಟರಲ್ಲಿ ಎಲ್ಲರೂ ಈ ಜಾಗಕ್ಕೆ ಬಂದು ಸೇರಿದ್ವಿ, ಏನು ಅಂತಾನೆ ಗೊತ್ತಿಲ್ಲ, ಸದ್ಯ ನಾನು ನಿನ್ನನ್ನು ಕಳ್ಕೊತೀನಿ ಅಂತ ತುಂಬಾನೇ ಹೆದರಿ ಹೋಗಿದ್ದೆ ಅಂತ ಗಾಬರಿಯಲ್ಲಿ ಸ್ನೋಬಾಲ್ ಬಾಯ್ ಬಿಟ್ಬಿಡುತ್ತೆ. ಇದನ್ನ ಕೇಳಿದ ಹುಡುಗ ಹಾಗಾದ್ರೆ ಅಮ್ಮ ತೀರೋದ್ರ ಅಂತ ಜೋರಾಗಿ ಕಿರ್ಚಿ ಅಳ್ತಿರ್ತಾನೆ. ಆವಾಗ ಅಲ್ಲಿಗೆ ಬಂದಿದ್ದ ಅಂಕಲ್ ಏನಪ್ಪ ತಮ್ಮ ನೀನು ಮೀನುಗಳ ಜೊತೆ ಎಲ್ಲ ಮಾತಾಡ್ತಾ ಇದೆಯಲ್ಲ, ಡಾಲ್ಫಿನ್ ಜೊತೆ ಮಾತಾಡ್ತಾ ಇದೆಯಲ್ಲ ಅಂತ ಕೇಳ್ಬೇಕಾದ್ರೆ ಹುಡುಗ ಆವಾಗ ತುಂಬಾನೇ ಹೆದರ್ಕೊಂಡು ಬಾ ನಾ ಫಸ್ಟ್ ಇಲ್ಲಿಂದ ಎಸ್ಕೇಪ್ ಆಗೋಣ ಅಂತ ಸ್ನೋಬಾಲ್ ಅನ್ನ ತಳ್ಳಿ ಹೋಗ್ಬೇಕಾದ್ರೆ ಆ ಅಂಕಲ್ ಸ್ನೋಬಾಲ್ ಅನ್ನ ಕಾಪಾಡಿ ಸಮುದ್ರಕ್ಕೆ ಬಿಡ್ಬೇಕು ಅಂತ ನೋಡ್ತಿರ್ತಾರೆ. ಅವರ ಒಳ್ಳೆ ಗುಣವನ್ನ ಅರ್ಥ ಮಾಡ್ಕೊಂಡ ಹುಡುಗ ಅವನುವೇ ಸೇರಿ ಹೆಲ್ಪ್ ಮಾಡ್ತಾನೆ. ಆವಾಗ ಅವರ ಕೈಯನ್ನ ನೋಡಿ ಇವನ ಕೈ ರೀತಿನೇ ಇರೋದನ್ನ ನೋಡಿ ತುಂಬಾನೇ ಆಶ್ಚರ್ಯವಾಗ್ತಿರ್ತಾನೆ. ನಂತರ ಹುಡುಗ ಸ್ನೋಬಾಲ್ ಅನ್ನ ನೀರಿಗೆ ಕಳಿಸ್ಬಿಟ್ಟು ಖುಷಿ ಆಗ್ಬೇಕಾದ್ರೆ ಆವಾಗ ಅಂಕಲ್ ತಮ್ಮ ನಿನ್ನ ಚೈನ್ ಡಾಲರ್ ನಾನು ನೋಡ್ದೆ ಕಣಪ್ಪ, ಇದ್ರಲ್ಲಿರುವ ನಿಮ್ಮ ತಾಯಿಯನ್ನ ನನಗೆ ಚೆನ್ನಾಗಿ ಗೊತ್ತು ಅಂತ ಅಂಕಲ್ ಹೇಳ್ತಾರೆ. ಆವಾಗ ನಮ್ಮ ಹುಡುಗ ಸ್ನೋಬಾಲ್ ಹತ್ರ ಅಣ್ಣ ನೀನು ಫಸ್ಟ್ ಸಮುದ್ರಕ್ಕೆ ಹೋಗು, ನಾನು ನನ್ನ ತಾಯಿಯನ್ನ ಕಂಡುಹಿಡಿಬೇಕು ಅಂತ ಹೇಳ್ತಾನೆ. ಅದಕ್ಕೆ ಸ್ನೋಬಾಲ್ ಸರಿ ತಮ್ಮ ಹಾಗಾದ್ರೆ ಅವರನ್ನ ನನಗೂ ಅಮ್ಮನಾಗಿ ಇರೋಕೆ ಹೇಳು ಅಂತ ಹುಡುಗನ ಹತ್ರ ಪ್ರಾಮಿಸ್ ಅನ್ನ ತಗೊಂಡು ನೀರಿಗೆ ಹೋಗುತ್ತೆ ನಮ್ಮ ಸ್ನೋಬಾಲ್. ಈ ಕಡೆ ನಮ್ಮ ಹುಡುಗ ತಳ್ಕೊಂಡು ಹೋಗದೆ ಫಸ್ಟ್ ಟೈಮ್ ಗೆದ್ದು ನಿಂತು ನಡೆದು ಸೂಪರ್ ಆಗಿ ಮಾಸ್ ಆಗಿ ಬರ್ತಿರ್ತಾನೆ. ನೆಕ್ಸ್ಟ್ ದಿನ ಬೆಳಗ್ಗೆ ಆಗಿದ್ದ ತಕ್ಷಣ ಕೋಳಿ ಜಗಳ ಬಿಡುವ ಜಾಗಕ್ಕೆ ಅಂಕಲ್ ಬಂದು ಅಲ್ಲಿರುವ ಆ ಊರಿನ ಡಾನನ್ನ ಮೀಟ್ ಮಾಡಿ ಹೊಸದಾಗಿ ಸಿಕ್ಕಿರುವ ಹುಡುಗನ ಬಗ್ಗೆ ಹೇಳ್ತಾರೆ. ಆ ಹುಡುಗನನ್ನ ಯೂಸ್ ಮಾಡಿ ಆಲ್ರೆಡಿ ಅವನ ಹತ್ರ ಇವರು ತಗೊಂಡಿರುವ ಸಾಲವನ್ನ ತೀರ್ಸೋಕೆ ನೋಡ್ತಾರೆ ಅಂಕಲ್. ಈ ಕಡೆ ಚೆನ್ನಾಗಿ ನಿದ್ದೆ ಮಾಡಿ ಎದ್ದಿದ್ದ ನಮ್ಮ ಹುಡುಗ ಎದ್ದು ನಡೆಯೋಕೆ ಗೊತ್ತಿಲ್ಲದೆ ಒದ್ದಾಡ್ತಿರ್ತಾನೆ. ಹಾಗೆ ತೊಳ್ಕೊಂಡು ಹೋಗಿ ಡೋರ್ ಅನ್ನು ಓಪನ್ ಮಾಡೋಣ ಅಂತ ಟ್ರೈ ಮಾಡಿದ್ರೆ ಲಾಕ್ ಆಗಿರುತ್ತೆ ಡೋರ್. ಅದೇ ಸಮಯದಲ್ಲಿ ದಪ್ಪ ಇರುವ ಅಂಕಲ್ ಅವರ ಹೆಂಡತಿ ಈ ಜಾಗಕ್ಕೆ ಬರ್ತಾರೆ. ಆವಾಗ ಫ್ರೀಯಾಗಿ ಟೀ ಅನ್ನು ಕುಡಿಯೋಣ ಅಂತ ಆ ಜಾಗಕ್ಕೆ ಬಂದಿದ್ದ ತಾತನಿಗೆ ಸಿಕ್ಕಾಪಟ್ಟೆ ಉರಿಸ್ಬಿಟ್ಟು ಆಂಟಿ ಅವರ ಟೀ ಅನ್ನ ತಗೊಂಡು ಕುಡಿದು ಬಿಡ್ತಾರೆ. ನಂತರ ಆಂಟಿ ಅವರ ಗಂಡನನ್ನು ಹುಡುಕಿ ಹೋಗ್ಬೇಕಾದ್ರೆ ಅವರ ಮಗಳು ಪಾಪು ಅಮ್ಮ ಅಂತ ಹೇಳಿ ಅವರ ಕೈಯನ್ನ ಹಿಡ್ಕೊಳ್ಳುತ್ತೆ. ಇದನ್ನ ನೋಡಿದ ನಮ್ಮ ಹುಡುಗ ನಾವು ನಮ್ಮ ತಾಯಿಯನ್ನ ಖಂಡಿತ ಹುಡುಕಿ ಕಂಡುಹಿಡಿಬೇಕು ಅಂತ ಹೇಳಿ ಅಲ್ಲಿರುವ ವಿಂಡೋವನ್ನು ಯೂಸ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿ ಹೊರಗಡೆ ಬಂದ್ಬಿಡ್ತಾನೆ. ಈ ಕಡೆ ಆಂಟಿ ಅವರ ಗಂಡನನ್ನು ನೋಡೋದಕ್ಕಾಗಿ ಒಂದು ದೊಡ್ಡ ಶಿಪ್ಪಿಗೆ ಹೋಗ್ತಿರ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹುಡುಗ ನೋಡೋ ಹೆಂಗಸರು ಎಲ್ಲರನ್ನು ಅವರ ತಾಯಿ ಅಂತ ಅನ್ಕೊಂಡು ಅವ್ರಗಳ ಕೈಯನ್ನ ಹಿಡಿದು ಎಳಿತಿರ್ತಾನೆ. ಅವನನ್ನ ಎಲ್ಲರೂ ಪ್ರೀತಿಯಿಂದ ಮುದ್ದು ಮಾಡ್ತಾರೋ ಹೊರತು ಯಾರು ಅವನನ್ನ ಜೊತೆಗೆ ಕರ್ಕೊಂಡು ಹೋಗ್ತಿಲ್ಲ. ಅದೇ ತರ ಒಂದು ಆಂಟಿಯನ್ನ ಹುಡುಗ
ಚೇಸ್ ಮಾಡಿ ಹಿಂದೆನೆ ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ಏನೋ ಒಂದು ವಾಯ್ಸ್ ಕೇಳುತ್ತೆ ಹುಡುಗನಿಗೆ. ಏನು ಅಂತ ನೋಡಿದ್ರೆ ತೊಟ್ಟಿ ಒಳಗಡೆ ಏರ್ತಾ ಇರುವ ಒಂದು ಪುಟ್ಟ ಮೀನು ನನ್ನನ್ನ ಕಾಪಾಡಿ ಅಂತ ಕಿರ್ಚ್ಕೊತಿರುತ್ತೆ. ಏನು ವಿಷಯ ಅಂತ ಹುಡುಗ ಕೇಳ್ಬೇಕಾದ್ರೆ ಅದಕ್ಕೆ ಮೀನು, ನಿನಗೆ ಹೇಗೆ ನಾನು ಮಾತಾಡೋದು ಕೇಳಿಸ್ತಿದೆ, ಸರಿ ಆಯ್ತು ನನ್ನನ್ನ ಹೇಗಾದ್ರೂ ಈ ಜಾಗದಿಂದ ಕಾಪಾಡಿ ಕರ್ಕೊಂಡು ಹೋಗಪ್ಪ, ಇಲ್ಲಾಂದ್ರೆ ಇವ್ರುಗಳು ನನ್ನನ್ನು ಸುಟ್ಟು ತಿಂದು ಬಿಡ್ತಾರೆ ಅಂತ ಕಿರ್ಚ್ಕೋಬೇಕಾದ್ರೆ ನಮ್ಮ ಹುಡುಗ ತಕ್ಷಣ ಆ ತೊಟ್ಟಿಯನ್ನ ತಗೊಂಡು ಓಡಿ ಹೋಗ್ತಾನೆ. ಅವನನ್ನ ಕಲ್ಲ ಅಂತ ಅನ್ಕೊಂಡು ಎಲ್ಲರೂ ಅವನನ್ನ ಹಿಡಿಯೋದಕ್ಕೆ ಟ್ರೈ ಮಾಡ್ತಾರೆ. ಆವಾಗ ನಮ್ಮ ಹುಡುಗ ಸಿಕ್ಕಾಪಟ್ಟೆ ಸರ್ಕಸ್ ಎಲ್ಲ ಮಾಡಿ ಮೀನಿನ ತೊಟ್ಟಿಯನ್ನ ಜೋರಾಗಿ ಹೈಟ್ ಆಗಿ ಬಿಸಾಕ್ಬಿಟ್ಟು ಮತ್ತೆ ಜಾರಿ ಹೋಗಿ ಅದನ್ನ ಕ್ಯಾಚ್ ಮಾಡಿ ಮೀನನ್ನ ಕಾಪಾಡಿ ಬಿಟ್ವಿ ಅಂತ ನಮ್ಮ ಹುಡುಗ ಅನ್ಕೋಬೇಕಾದ್ರೆ ಎಲ್ಲರೂ ರೌಂಡ್ ಕಟ್ಟಿ ನಮ್ಮ ಹುಡುಗನ ಸುತ್ತ ನಿಂತಿರ್ತಾರೆ. ಆವಾಗ್ಲೂ ಮೀನು ನನ್ನನ್ನ ಕಾಪಾಡಿ ದಯವಿಟ್ಟು ಅಂತ ಕೇಳ್ಕೋಬೇಕಾದ್ರೆ ಹುಡುಗ ಮೀನಿನ ತೊಟ್ಟಿಯನ್ನ ತೆಗೆದು ಜೋರಾಗಿ ಸಮುದ್ರ ನೀರಿಗೆ ಬಿಸಾಕ್ ಬಿಡ್ತಾನೆ. ಆದ್ರೆ ಇದ್ರಲ್ಲಿ ಏನು ಪ್ರಾಬ್ಲಮ್ ಅಂದ್ರೆ ಆ ಮೀನು ಸಮುದ್ರ ನೀರಿಗೆ ಬೀಳ್ದೆ ಮತ್ತೆ ಆ ಕನ್ನಡಿ ತೊಟ್ಟಿಗೆನೆ ಬಿದ್ದು ಜೋರಾಗಿ ಕಿರ್ಚ್ಕೊತಿರುತ್ತೆ. ಈ ಕಡೆ ಡಾಲ್ಫಿನ್ಸ್ ಹಾಕಿರುವ ಹುಡುಗನ ಬಗ್ಗೆ ತಿಳಿದು ಎಲ್ಲರೂ ನಗಾಡ್ತಿರ್ತಾರೆ. ಆವಾಗ ಆ ಡಾನ್ ಮಾತ್ರ ಎದ್ದು ನಮ್ಮ ಅಂಕಲ್ ಹತ್ರ ಬಂದು, ನಿನ್ನ ಕೈಯಲ್ಲಿ ಆದ್ರೆ ಆ ಹುಡುಗನನ್ನ ಯೂಸ್ ಮಾಡಿ ಸಿಂಪಿ ತಗೊಳ್ಳುವ ಕಾಂಪಿಟೇಷನ್ ಅಲ್ಲಿ ಅವನನ್ನ ಇಟ್ಟು ಗೆದ್ದು ತೋರಿಸ್ಬಿಡು ನೋಡೋಣ ಅಂತ ಚಾಲೆಂಜ್ ಮಾಡ್ತಾರೆ ಡಾನ್. ಅದಕ್ಕೆ ಅಕ್ಸೆಪ್ಟ್ ಮಾಡ್ಕೋತಾರೆ ಅಂಕಲ್. ಆವಾಗ ಆ ಜಾಗಕ್ಕೆ ಬಂದಿದ್ದ ಅಂಕಲ್ ಅವರ ಹೆಂಡತಿ, ಯಾರನ್ನ ಇಟ್ಟು ನೀವು ಕಾಂಪಿಟೇಷನ್ ಅಲ್ಲಿ ಗೆಲ್ತೀರಾ ಅಂತ ಕೇಳ್ತಾರೆ. ಅದೇ ಸಮಯದಲ್ಲಿ ಹುಡುಗನನ್ನ ತಲೆ ಕೆಳಗೆ ಹಿಡ್ಕೊಂಡು ಬಂದು ಜನ ಇವನು ಮಾರ್ಕೆಟ್ ಅಲ್ಲಿ ಜೋರಾಗಿ ಗಲಾಟೆ ಮಾಡ್ಬಿಟ್ಟ ಅಂತ ಕಂಪ್ಲೇಂಟ್ ಮಾಡ್ತಿರ್ತಾರೆ ಆ ಜಾಗದಲ್ಲಿ. ಆವಾಗ ಅಂಕಲ್, ಈ ಹುಡುಗನೇ ನಮ್ಮನ್ನ ಸಾವುಕಾರಾಗಿ ಚೇಂಜ್ ಮಾಡ್ತಾನೆ ಅಂತ ಹೇಳಿ ಅವರ ಹತ್ರದಿಂದ ಹುಡುಗನನ್ನ ಬಿಡಿಸಿ ಕರ್ಕೊಂಡು ಅವರ ಮನೆಗೆ ಬರ್ತಾರೆ. ನಂತರ ಹುಡುಗನಿಗೆ ಡಿಫ್ರೆಂಟ್ ಹೇರ್ ಸ್ಟೈಲ್ ಅನ್ನ ಮಾಡಿ ಕೊಡ್ತಾರೆ ಅಂಕಲ್. ಆವಾಗ ಹುಡುಗನನ್ನ ಏಮರ್ಸ್ಬಾರ್ದು ಅಂತ ತುಂಬಾ ಪ್ರೀತಿಯಿಂದ ಆ ಹುಡುಗನನ್ನ ನೋಡಿ ಬೆಳೆಸ್ತಾ ಇರ್ತಾರೆ ಅಂಕಲ್ ಅವರ ಹೆಂಡತಿ. ಅವನಿಗೆ ಪ್ರೀತಿಯಿಂದ ಸ್ನಾನವೆಲ್ಲ ಮಾಡಿ ಕೊಡ್ತಾರೆ. ಅವನು ಮಾತ್ರ ಕಾಂಪಿಟೇಷನ್ ಅಲ್ಲಿ ಗೆದ್ಬಿಟ್ರೆ ಅವನನ್ನ ಅವರ ತಾಯಿ ಅವರ ಸಮಾಧಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಅಂಕಲ್. ಆವಾಗಿಂದ ಇನ್ನೊಂದು ಮಗುವಾಗಿ ಆ ಮನೆಯಲ್ಲಿ ಬೆಳೆಯೋದಕ್ಕೆ ಶುರು ಮಾಡ್ತಾನೆ ನಮ್ಮ ಹುಡುಗ. ಮಿಕ್ಕಿರೋ ಜನರ ಹತ್ರ ನಮ್ಮ ಹುಡುಗನ ಹೆಮ್ಮೆ ಮತ್ತೆ ಟ್ಯಾಲೆಂಟ್ ಬಗ್ಗೆ ಮಾತಾಡಿ ಎಲ್ಲರ ಹತ್ರನೂ ಹಣವನ್ನ ಕಲೆಕ್ಟ್ ಮಾಡಿ ಒಂದು ಹೊಸ ಹಡಗನ್ನ ಪರ್ಚೇಸ್ ಮಾಡ್ತಾರೆ ಅಂಕಲ್. ಅದನ್ನ ತಗೊಂಡು ಹುಡುಗನನ್ನು ಎತ್ತಾಕೊಂಡು ಸಮುದ್ರಕ್ಕೆ ಹೋಗಿ ಹುಡುಗನನ್ನ ನೀರಲ್ಲಿ ಡೈವ್ ಓಡಿ ಅಂತ ಹೇಳ್ತಿರ್ತಾರೆ. ಆವಾಗ ಹುಡುಗ ಆಗಲ್ಲ ಅಂತ ಹಠ ಮಾಡ್ಬೇಕಾದ್ರೆ, ಖಂಡಿತ ನೀನು ಸಮುದ್ರ ನೀರಿಗೆ ಡೈವ್ ಮಾಡ್ಲೇಬೇಕು ಅಂತ ಅವನಿಗೆ ಸ್ಟ್ರಿಕ್ಟ್ ಆಗಿ ಹೇಳ್ತಿರ್ತಾರೆ. ಆವಾಗ ಅದೇ ಸಮಯದಲ್ಲಿ ಜಂಪ್ ಮಾಡಿ ಅಂಕಲ್ ಅನ್ನು ತಳ್ಳಿ ಬಿಟ್ಬಿಟ್ಟು ನಮ್ಮ ತಮ್ಮ ಹುಡುಗನಿಗೆ ಸೇಫ್ಟಿಯಾಗಿ ನಿಂತ್ಕೊಳ್ಳುತ್ತೆ ಸ್ನೋಬಾಲ್. ಅಯ್ಯೋ ಹೋಗ್ರಪ್ಪ ಅಂತ ಬೇಜಾರಾಗಿ ಅಂಕಲ್ ಬೋಟ್ ಅನ್ನು ತಿರುಗಿಸ್ಕೊಂಡು ಮತ್ತೆ ನೆಲಕ್ಕೆನೆ ಬರ್ತಾರೆ. ಆವಾಗ ಈ ಕಡೆ ನಮ್ಮ ಹುಡುಗ ಸ್ನೋಬಾಲ್ ಜೊತೆ ಸೇರಿ ಸಮುದ್ರ ನೀರಲ್ಲಿ ಸುತ್ತಾಡ್ತಿರ್ಬೇಕಾದ್ರೆ, ಈಜು ಹೊಡೆದು ಎಂಜಾಯ್ ಮಾಡ್ತಿರ್ಬೇಕಾದ್ರೆ ಸಮುದ್ರ ಕೆಳಗಡೆ ಸೂಟನ್ನ ಹಾಕೊಂಡು ಸಮುದ್ರದ ನೀರಲ್ಲಿ ಏನನ್ನು ಹುಡುಕ್ತಾ ಇರುವ ಒಬ್ಬ ಅಂಕಲ್ ಅನ್ನ ನೋಡ್ತಾರೆ. ನಮ್ಮ ಹುಡುಗರಿಗೆ ಇವರು ಏನನ್ನ ಮಾಡ್ತಿದ್ದಾರೆ ಅಂತ ಅರ್ಥನೇ ಆಗ್ತಾ ಇಲ್ಲ. ಅದನ್ನ ನೋಡಿದ ಸೂಟ್ ಹಾಕೊಂಡಿರುವ ಅಂಕಲುವೆ ಏನನ್ನು ಮಾತಾಡದೆ ಅಲ್ಲಿಂದ ಎಸ್ಕೇಪ್ ಆಗಿ ಸೈಲೆಂಟ್ ಆಗಿ ಬಂದ್ಬಿಡ್ತಾರೆ. ನಂತರ ಹುಡುಗ ಸ್ನೋಬಾಲ್ ಅನ್ನು ಬಿಟ್ಬಿಟ್ಟು ಮತ್ತೆ ಅಂಕಲ್ ಹತ್ರನೇ ಬಂದ್ಬಿಡ್ತಾನೆ. ನೆಕ್ಸ್ಟ್ ದಿನ ಅಂಕಲ್ ಸಮುದ್ರ ನೀರಲ್ಲಿ ಮೀನನ್ನ ಹಿಡ್ಕೊಂಡೆ ನಮ್ಮ ಹುಡುಗನ ಹತ್ರ, ನೀನು ನನಗಾಗಿ ಮಾತ್ರ ನಡೆಯುವ ಕಾಂಪಿಟೇಷನ್ ಅಲ್ಲಿ ಗೆದ್ದು ಕೊಟ್ಬಿಟ್ರೆ ನಾನು ನಿನ್ನನ್ನ ನಿಮ್ಮ ತಾಯಿ ಇರುವ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಹುಡುಗ ಫಟ್ ಅಂತ ಸಮುದ್ರ ನೀರಿಗೆ ಜಂಪ್ ಮಾಡಿ ಸ್ನೋಬಾಲ್ ಅನ್ನು ಹುಡುಕಿ ಸ್ನೋಬಾಲ್ ಹತ್ರ ಈ ವಿಷಯದ ಬಗ್ಗೆ ಹೇಳಿ ಏನನ್ನ ಮಾಡೋಣ ಅಂತ ಐಡಿಯಾ ಕೇಳ್ತಾನೆ. ಅಮ್ಮನ್ಗಾಗಿ ನಾವು ಏನನ್ನ ಬೇಕಾದ್ರೂ ಮಾಡಬಹುದು ಅಂತ ಸ್ನೋಬಾಲ್ ಹೇಳುತ್ತೆ. ಅಷ್ಟೇ ನೆಕ್ಸ್ಟ್ ದಿನ ಅಂಕಲ್ ಹುಡುಗನನ್ನ ದೋಣಿಯಲ್ಲಿ ಕರ್ಕೊಂಡು ಹೋಗಿ ಡ್ರಮ್ಸ್ ಅನ್ನ ಬಾರಿಸಬೇಕಾದ್ರೆ ನಮ್ಮ ಹುಡುಗ ಸಮುದ್ರ ನೀರಿಗೆ ಜಂಪ್ ಮಾಡಿ ಸ್ನೋಬಾಲಿನ ಹೆಲ್ಪ್ ಜೊತೆಗೆ ಸಿಂಪಿಗಳನ್ನ ತಂದು ಅಂಕಲ್ಗೆ ಕೊಡ್ತಾನೆ. ಅದನ್ನು ನೋಡಿದ ಅಂಕಲ್, ಖಂಡಿತ ಈ ಕಾಂಪಿಟೇಷನ್ ಅಲ್ಲಿ ನಾವೇ ಗೆಲ್ಲೋದು ತಮ್ಮ ಅಂತ ಖುಷಿ ಆಗ್ತಿರ್ತಾರೆ. ಅದೇ ತರ ಹೇಗೋ ಕಾಂಪಿಟೇಷನ್ ಶುರು ಆಗ್ಬೇಕಾದ್ರೆ ಆ ಡಾನ್ ದೊಡ್ಡ ಶಿಪ್ ಅಲ್ಲಿ ಬಂದು ನಿಂತ್ಕೋತಾರೆ. ಆವಾಗ ಚಿಕ್ಕ ಹಡಗಿನಲ್ಲಿ ನಮ್ಮ ಚಿಕ್ಕ ಹುಡುಗನನ್ನ ಕರ್ಕೊಂಡು ಬಂದ ಅಂಕಲ್ ಈ ಕಾಂಪಿಟೇಷನ್ ಅಲ್ಲಿ ನಾವೇ ಗೆಲ್ಲೋದು ಅನ್ನೋ ಗರ್ವದಲ್ಲಿ ನಿಂತ್ಕೋತಾರೆ. ಸೊ ಕಾಂಪಿಟೇಷನ್ ಶುರುವಾಗುತ್ತೆ. ಆವಾಗ ಡಾನ್ ಅವರ ಹತ್ರ ಇರುವ ಫಸ್ಟ್ ರೂಡ್ ಮ್ಯಾನ್ ಅನ್ನ ಕಳಿಸ್ತಾರೆ. ನಂತರ ಕೋತಿ ಮನುಷ್ಯನನ್ನ ಕಳಿಸ್ತಾರೆ. ನಂತರ ಕಪ್ಪೆ ರೀತಿ ಜಂಪ್ ಮಾಡೋನು, ನಂತರ ಒಬ್ಬ ಬಾಡಿ ಬಿಲ್ಡರ್ ಅಂತ 4 ಜನರನ್ನ ಕಳಿಸಿಕೊಡ್ತಾನೆ ಡಾನ್. ಇವ್ರುಗಳನ್ನ ನೋಡಿ ಸ್ವಲ್ಪ ಕೂಡ ಹೆದರ್ಕೊಳ್ದೆ ಸಮುದ್ರ ನೀರಿಗೆ ತಲೆಯನ್ನ ಬಿಟ್ಟು ಸ್ನೋಬಾಲ್ಗೆ ಸಿಗ್ನಲ್ ಅನ್ನ ಕೊಡ್ತಾನೆ ನಮ್ಮ ಹುಡುಗ. ಇದನ್ನ ನೋಡಿದ ಪುಟ್ಟ ಹುಡುಗರೆಲ್ಲ ಖಂಡಿತ ನಮ್ಮ ಹುಡುಗನೇ ಗೆಲ್ಲೋದು ಅಂತ ಕಿರ್ಚ್ಕೊತಿರ್ತಾರೆ. ಅದೇ ತರ ಇವಾಗ ಕಾಂಪಿಟೇಷನ್ ಶುರುವಾಗಿದ್ದ ತಕ್ಷಣ ಡಾನ್ ಅವರ ಹುಡುಗರೆಲ್ಲ ಸಮುದ್ರ ನೀರಿಗೆ ಜಂಪ್ ಮಾಡಿ ತುಂಬಾ ಆಳದಲ್ಲಿ ಇರುವ ಸಿಂಪಿಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊತಿರ್ತಾರೆ. ಅವ್ರಗಳ ಹಿಂದೆನೆ ಜಂಪ್ ಮಾಡಿದ ನಮ್ಮ ಹುಡುಗ ತುಂಬಾ ಆಳ ಇರುವ ನಾಟ್ ಒಳಗಡೆ ಹೋಗ್ತಿರ್ತಾನೆ ಸ್ವಿಮ್ ಮಾಡ್ಕೊಂಡು. ಇದನ್ನ ನೋಡಿದ ಡಾನ್ ಹುಡುಗರೆಲ್ಲ ಬಾಯಿ ಬಿಟ್ಟು ಶಾಕ್ ಆಗ್ತಿರ್ತಾರೆ. ಇಲ್ಲಿ ನಮ್ಮ ಹುಡುಗ ಸ್ನೋಬಾಲ್ ಮುಖಾಂತರ ಆಕ್ಸಿಜನ್ ಸಪ್ಲೈ ಅನ್ನ ತಗೊಂಡು ಸಿಂಪಿಗಳನ್ನ ತಗೊಳ್ಳೋಕೆ ಹೋಗ್ತಾನೆ. ಆವಾಗ ಅವನ ಕತ್ತಲಿದ್ದ ಡಾಲರ್ ಚೈನ್ ಕೆಳಗಡೆ ಬಿದ್ದೋಗುತ್ತೆ. ಇದನ್ನ ನೋಡ್ತಾ ಇದ್ದ ಸೂಟ್ ಹಾಕೊಂಡಿರುವ ಅಂಕಲ್ ಆ ಡಾಲರ್ ಚೈನ್ ಅನ್ನ ಕತ್ಕೊಂಡು ಹೋಗ್ತಾರೆ. ಮೇಲ್ಗಡೆ ಬಂದಿದ್ದ ಡಾನಿನ ಹುಡುಗರು, ಆ ಹುಡುಗ ಪಾತಾಳಕ್ಕೆ ಹೋಗ್ಬಿಟ್ಟಿದ್ದಾನೆ, ಖಂಡಿತ ಅವನ ಕೈಯಲ್ಲಿ ಜೀವಂತವಾಗಿ ಮೇಲ್ ಬರೋಕೆ ಆಗಲ್ಲ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಡಾನ್ ಅಂಕಲ್ ಅನ್ನ ನೋಡಿ, ಏನು ಅಂಕಲ್ ನಿನ್ನ ಡಾಲ್ಫಿನ್ ಮಗನ ಕತೆ ಮುಗೀತು ಅನ್ಸುತ್ತೆ ಅಂತ ಕಿಂಡಲ್ ಮಾಡ್ಬೇಕಾದ್ರೆ, ಅದಕ್ಕೆ ಅಂಕಲ್ ಅವನು ಎಲ್ಲಾ ಸಿಂಪಿಗಳನ್ನು ತಂದು ನನಗೆ ಕೊಡ್ತಾನೆ, ಅದನ್ನ ನೋಡಿ ನೀವು ಹೊಟ್ಟೆ ಉರ್ಕೋತೀರಾ ಅಂತ ರಿಟರ್ನ್ ಕಿಂಡಲ್ ಮಾಡ್ತಾರೆ. ಅದಕ್ಕೆ ಡಾನ್, ಹಾಗಾದ್ರೆ ಬೆಡ್ಡಿಂಗ್ ಇಟ್ಕೊಳ್ಳೋನ್ವಾ, ನೀನು ಗೆದ್ರೆ ನನ್ನ ದೊಡ್ಡ ಶಿಪ್ ಅನ್ನ ನಿನಗೆ ಕೊಡ್ತೀನಿ, ಅದೇ ರೀತಿ ನೀನು ಸೋತ್ರೆ ನಿನ್ನ ಮನೆಯನ್ನ ನಾನು ತಗೋತೀನಿ ಅಂತ ಹೇಳ್ತಾರೆ ಡಾನ್. ಅದಕ್ಕೆ ಅಂಕಲ್, ಅಷ್ಟೇ ತಾನೇ, ನಿನ್ನ ಶಿಪ್ ಅನ್ನ ನನಗೆ ಕೊಡೋದಕ್ಕೆ ರೆಡಿ ಆಗಿರೋ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಡಾನ್, ಸರಿ ನಮ್ಮ ಶಿಪ್ ಅಲ್ಲಿ ಬಾರಿಸ್ತಾ ಇರುವ ಮ್ಯೂಸಿಕ್ ಸಿಸ್ಟಮ್ ಅನ್ನ ಆಫ್ ಮಾಡಿ. ಎಲ್ಲಿ ಅಂಕಲ್
ಅಂಕಲ್ ನೀನು ನಿನ್ನ ಸಿಸ್ಟಮ್ ಅನ್ನ ಬಾರಿಸೋ ಅಂತ ಡಾನ್ ಹೇಳ್ಬೇಕಾದ್ರೆ ಮೇಲ್ಗಡೆ ಇರುವ ಅಂಕಲ್ ಡ್ರಮ್ಸ್ ಅನ್ನ ಬಾರಿಸೋದಕ್ಕೆ ಶುರು ಮಾಡ್ತಾರೆ. ಅದೇ ಸಮಯದಲ್ಲಿ ನೀರಿನ ಪಾತಾಳಕ್ಕೆ ಹೋಗಿರುವ ನಮ್ಮ ಸ್ನೋಬಾಲ್ ಮತ್ತೆ ನಮ್ಮ ಹುಡುಗ ತುಂಬಾ ರೇರ್ ಆದ ಸಿಂಪಿಗಳನ್ನ ತಗೋತಿರ್ತಾರೆ. ಆವಾಗ ಡ್ರಮ್ಸ್ ಅದನ್ನ ಕೇಳಿ ಹಾಗಾದ್ರೆ ಕಾಂಪಿಟೇಷನ್ ಮುಗಿತಾ ಇದೆ ಅಂತ ತಗೊಂಡಿರುವ ಸ್ವಲ್ಪ ಸಿಂಪಿಗಳ ಜೊತೆನೆ ಮೇಲ್ಗಡೆ ಬರ್ತಾರೆ. ತುಂಬಾ ಹೊತ್ತಾದ್ರೂ ಹುಡುಗ ಇನ್ನ ಮೇಲ್ಗಡೆ ಬಂದಿಲ್ಲ ಅಂತ ಬೇಜಾರಾಗಿ ಅಂಕಲ್ ಅಪ್ಸೆಟ್ ಆಗಿ ಕೂತ್ಕೋತಾರೆ. ಆವಾಗ ಕರೆಕ್ಟ್ ಆಗಿ ನಮ್ಮ ಹುಡುಗ ಹೊರಗಡೆ ಬರ್ತಾನೆ. ಇದನ್ನ ನೋಡಿದ ತಕ್ಷಣ ತುಂಬಾ ಖುಷಿಯಾಗಿ ಹುಡುಗನನ್ನ ಎತ್ತಿ ದೋಣಿಗೆ ಹಾಕೋತಾರೆ ಅಂಕಲ್. ನಂತರ ನಮ್ಮ ಹುಡುಗ ತಂದಿರುವ ಸಿಂಪಿ ಬ್ಯಾಗ್ ಅನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ ಅವ್ರಗಳಿಗಿಂತ ತುಂಬಾ ತೀರ ಕಡಿಮೆ ಸಿಂಪಿಗಳನ್ನ ತಂದಿರ್ತಾನೆ ಹುಡುಗ. ಇದನ್ನು ನೋಡಿ ಅಂಕಲ್ ಬೇಜಾರಾಗ್ತಿರ್ಬೇಕಾದ್ರೆ ಇದನ್ನ ಗಮನಿಸಿದ ಡಾನ್ ಹಾಗಾದ್ರೆ ನಿನ್ನ ಮನೆಯನ್ನ ನಾನು ತಗೋತೀನಿ ಅಂತ ಹೇಳಿ ಹೋಗ್ತಾರೆ. ಇದರಿಂದ ಅಂಕಲ್ ತುಂಬಾನೇ ಬೇಜಾರಾಗ್ತಿರ್ಬೇಕಾದ್ರೆ ಆವಾಗ ನಮ್ಮ ಹುಡುಗ ಅವನು ತಂದಿರುವ ತುಂಬಾನೇ ಕಾಸ್ಟ್ಲಿ ಆದ ಸಿಂಪಿಗಳನ್ನ ತೋರಿಸ್ತಾನೆ. ಹೊಡಿ ಮಗ ಚಾನ್ಸು, ಇದನ್ನ ಇಟ್ಟು ತುಂಬಾ ದೊಡ್ಡ ದೊಡ್ಡ ಶಿಪ್ ಗಳನ್ನ ತಗೋಬಹುದಲ್ಲ ಅಂತ ಖುಷಿ ಆಗ್ತಿರ್ತಾರೆ ಅಂಕಲ್. ಆದ್ರೆ ಏನನ್ನು ಹೇಳ್ದೆ ತುಂಬಾನೇ ಸೈಲೆಂಟ್ ಆಗಿ ಹೋಗ್ತಿರ್ತಾರೆ ಅಂಕಲ್ ಅವರ ಹೆಂಡತಿ. ಆವಾಗ ಯಾರು ಸಡನ್ ಆಗಿ ಇವರ ದೋಣಿಗೆ ಕೊಕೆಯನ್ನು ಹಾಕಿ ಇವ್ರಗಳನ್ನ ಹಿಡಿಯೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರಿಂದ ಅಂಕಲ್ ಎಲ್ಲ ಸಿಂಪಿಗಳನ್ನು ಅವರ ಬಾಯಿಗೆ ಹಾಕೊಂಡು ಎಲ್ಲದಕ್ಕೂ ರೆಡಿಯಾಗಿ ಇರ್ತಾರೆ. ಆದ್ರೆ ಬೂಮರಾಂಗ್ ಅನ್ನ ಬಿಸಾಕಿ ಅಂಕಲ್ ಅವರ ತಲೆಗೇನೆ ಹೊಡೆದು ಅವರನ್ನ ಅನ್ಕಾನ್ಶಿಯಸ್ ಮಾಡ್ತಾರೆ ಯಾವುದೋ ಒಂದು ಮರ್ಮ ಗ್ರೂಪ್. ಸ್ವಲ್ಪ ಹೊತ್ತಲ್ಲಿ ಮತ್ತೆ ರಿಟರ್ನ್ ಕಾನ್ಶಿಯಸ್ ಗೆ ಬಂದಿದ್ದ ಅಂಕಲ್ ಮುಂದೆ ಲೇಡಿ ಪೈರೇಟ್ಸ್ ಎಲ್ಲ ಇರ್ತಾರೆ. ಅದರಲ್ಲೂ ಶಾರ್ಕ್ ಮೀನನ್ನ ಹಿಡಿದು ಅದು ಏನಕ್ಕಾಗಿ ಡಿಫ್ರೆಂಟ್ ಆಗಿ ಬಿಹೇವ್ ಮಾಡ್ತಾ ಇದೆ ಅಂತ ರಿಸರ್ಚ್ ಮಾಡ್ತಿರ್ತಾರೆ. ತಮ್ಮ ಹುಡುಗನನ್ನು ಅಂಕಲ್ ಜೊತೆನೆ ಸೇರಿ ಕಟ್ಟಿ ಹಾಕಿ ಸಿಂಪಿಗಳನ್ನ ಎಲ್ಲಿ ಇಟ್ಟಿದ್ಯಾ ಅಂತ ಕೇಳ್ತಿರ್ತಾರೆ. ಅಂಕಲ್ ಅವರು ನುಂಗ್ಬಿಟ್ರು ಅದನ್ನ ಅಂತ ನಗಾಡ್ಕೊಂಡೆ ಕಿಂಡಲ್ ಆಗಿ ಹೇಳ್ತಿರ್ತಾನೆ ಹುಡುಗ. ಅದೇ ಸಮಯದಲ್ಲಿ ಸೈಲೆಂಟ್ ಆಗಿ ದೋಣಿಗೆ ಬರ್ತಾನೆ ಸೂಟ್ ಹಾಕೊಂಡಿರುವ ಅಂಕಲ್. ಇದನ್ನ ಗಮನಿಸಿದ ನಮ್ಮ ಸ್ನೋಬಾಲ್ ಹಾಗೆ ಅವನನ್ನ ಫಾಲೋ ಮಾಡಿ ಹೋಗುತ್ತೆ. ಈ ಕಡೆ ಪೈರೇಟ್ಸ್ ದೋಣಿಯಲ್ಲಿ ಒಬ್ಬರು ಲೇಡಿ ಈ ಅಂಕಲ್ ಅವರ ಹೊಟ್ಟೆಯನ್ನ ಆಪರೇಷನ್ ಮಾಡಿ ಒಳಗಡೆ ಇರುವ ಸಿಂಪಿಗಳನ್ನ ನಾವು ತಗೊಳ್ಳೋಣ ಅಂತ ಹೇಳ್ತಿರ್ತಾರೆ. ಆವಾಗ ಇನ್ನೊಬ್ರು ಲೇಡಿ ಇಲ್ಲ ಆ ರೀತಿ ಎಲ್ಲ ಮಾಡೋದು ಬೇಕಾಗಿಲ್ಲ, ಜಸ್ಟ್ ಇವರಿಗೆ ತಿನ್ನೋದಕ್ಕೆ ತುಂಬಾ ಹಣ್ಣುಗಳನ್ನ ಕೊಟ್ರೇನೆ ಸಾಕು, ಹಾಗೆ ನಾವು ಸಿಂಪಿಗಳನ್ನ ತಗೋಬಹುದು ಅಂತ ಹೇಳ್ತಾರೆ. ಸೊ ಅದೇ ತರ ಅಂಕಲ್ ಸಿಕ್ಕಾಪಟ್ಟೆ ಹಣ್ಣುಗಳನ್ನ ತಿಂತಾರೆ. ನಂತರ ಅಂಕಲ್ ಅನ್ನ ಖುಷಿ ಪಡಿಸೋದಕ್ಕಾಗಿ ಬ್ಯಾಂಡ್ ಬಾರಿಸಿ ಸಾಂಗ್ ಅನ್ನ ಹಾಡಿ ಡ್ಯಾನ್ಸ್ ಅನ್ನ ಮಾಡ್ತಿರ್ತಾರೆ ಮೂರು ಲೇಡಿ ಪೈರೇಟ್ಸ್. ಈ ಗ್ಯಾಪ್ ಅಲ್ಲಿ ಶಾರ್ಕ್ ಮೀನು ನಮ್ಮ ಹುಡುಗನ ಹತ್ರ ಸಹಾಯವನ್ನ ಕೇಳಬೇಕಾದ್ರೆ ನಮ್ಮ ಹುಡುಗನು ಅದೇ ರೀತಿ ಅದಕ್ಕೆ ಹೆಲ್ಪ್ ಮಾಡಿ ಅದನ್ನ ಸಮುದ್ರ ನೀರಿಗೆ ತಳ್ಳಿ ಕೊಡ್ತಾನೆ. ಸೊ ನೀರಿಗೆ ಬಿದ್ದ ಶಾರ್ಕ್ ಮೀನು ನಮ್ಮ ಹುಡುಗನನ್ನ ನೋಡಿ ತಮ್ಮ ನೀನು ಮಾಡಿದ ಸಹಾಯವನ್ನ ನಾನು ಯಾವತ್ತೂ ಮರೆಯಲ್ಲ ಅಂತ ಹೇಳಿ ಅಲ್ಲಿಂದ ಹೋಗುತ್ತೆ. ನಂತರ ಆ ಜಾಗಕ್ಕೆ ಬಂದಿದ್ದ ಸ್ನೋಬಾಲ್ ಹತ್ರ ನಮ್ಮ ಹುಡುಗ ಬೇಗನೆ ನಮ್ಮ ತಾಯಿಯವರನ್ನ ನೋಡೋಕೆ ನಾವು ಹೋಗ್ತೀವಿ ಅಂತ ಖುಷಿಯಾಗಿ ಹೇಳ್ತಿರ್ತಾನೆ. ಆವಾಗ ಈ ಕಡೆ ಜೋರಾಗಿ ಡ್ಯಾನ್ಸ್ ಮಾಡ್ತಾ ಇದ್ದ ಅಂಕಲ್ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿ ಒಂದು ದ್ವೀಪಕ್ಕೆ ಕರ್ಕೊಂಡು ಹೋಗ್ತಾರೆ ಲೇಡಿ ಪೈರೇಟ್ಸ್. ಇದನ್ನ ದೋಣಿಯ ಮುಖಾಂತರ ಫಾಲೋ ಮಾಡಿ ಬಂದಿದ್ದ ತಾತ ವಾಚ್ ಮಾಡ್ತಿರ್ತಾರೆ. ಏನೇ ಡುಮ್ ಅಂಕಲ್ಗೆ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿ ಈ ದ್ವೀಪಕ್ಕೆ ಕರ್ಕೊಂಡು ಬಂದಿದ್ರು ಕೂಡ ಈ ದ್ವೀಪದ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ಡ್ ಆಗಿ ಹೇಳ್ತಾರೆ ಅಂಕಲ್. ಹಿಂದೆನೆ ಇವ್ರುಗಳನ್ನ ಫಾಲೋ ಮಾಡಿ ಬರ್ತಾನೆ ನಮ್ಮ ಹೀರೋ ಹುಡುಗ. ಅಲ್ಲಿರುವ ಒಂದು ಗುಹೆಯಲ್ಲಿ ವಿಚಿತ್ರವಾದ ಮೆಡಿಸಿನ್ ಅನ್ನ ರೆಡಿ ಮಾಡ್ತಾ ಇರುವ ಅಜ್ಜಿಯನ್ನ ನಮಗೆ ತೋರಿಸ್ತಾರೆ. ಅವರು ಈ ಡುಮ್ಮ ಅಂಕಲ್ ಅನ್ನ ನೋಡಿ ಏನಪ್ಪಾ 10 ವರ್ಷದ ಹಿಂದೆ ನಡೆದಿದ್ದ ಫ್ಲೈಟ್ ಆಕ್ಸಿಡೆಂಟ್ ಅಲ್ಲಿ ಜೀವ ಉಳಿದಿದ್ದ ಹುಡುಗಿ ಕೋಮಾ ಸ್ಟೇಜ್ ಗೆ ಹೋಗಿದ್ದ ತಕ್ಷಣ ಅವಳನ್ನ ಕಾಪಾಡೋದಕ್ಕಾಗಿ ಸಹಾಯಕ್ಕೆ ಜನರನ್ನ ಕರ್ಕೊಂಡು ಬರ್ತೀನಿ ಅಂತ ಹೋಗಿದ್ದವನು ಇವಾಗ್ಲೇನೆ ನೀನು ರಿಟರ್ನ್ ಬರ್ತಾ ಇದೀಯಾ ಅಂತ ಕೋಪದಲ್ಲಿ ಕಿರ್ಚ್ಕೊತಿರ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ಸ್ಟೆಪ್ಸ್ ಅಲ್ಲಿ ಇಳಿದು ಬರ್ತಾ ಇರುವ ನಮ್ಮ ಹುಡುಗ ಮೆಡಿಸಿನ್ ನೀರಲ್ಲಿ ತೇಲ್ತಾ ಇರುವ ಅವರ ತಾಯಿಯನ್ನ ನೋಡಿ ತುಂಬಾನೇ ಶಾಕ್ ಆಗ್ತಾನೆ. ಅಟ್ ದಿ ಸೇಮ್ ಟೈಮ್ ಖುಷಿ ಆಗ್ತಾನೆ. ನಂತರ ನಮ್ಮ ಹುಡುಗನ ಹತ್ರ ನಡೆದಿದ್ದ ವಿಷಯ ಎಲ್ಲವನ್ನು ಡೀಟೇಲ್ಡ್ ಆಗಿ ಹೇಳ್ತಾರೆ ಅಜ್ಜಿ. ಎಂಜಿನ್ ಅಲ್ಲಿ ಪ್ರಾಬ್ಲಮ್ ಆಗಿದ್ದ ಒಂದು ದೊಡ್ಡ ಫ್ಲೈಟ್ ಈ ಡುಮ್ ಅಂಕಲ್ ಅವರ ದೊಡ್ಡ ಶಿಪ್ ಮೇಲೆ ಡ್ಯಾಶ್ ಮಾಡಿ ಕ್ರಾಶ್ ಗೆ ಒಳಗಾಯ್ತು. ಭಯಂಕರ ಅನಾಹುತ ಆಗಿ ಬ್ಲಾಸ್ಟ್ ಆಗೋಯ್ತು. ಅದರಲ್ಲಿ ಜೀವ ಉಳಿದಿದ್ದ ಹುಡುಗಿ ಅವಳ ಮಗುವನ್ನ ಒಂದು ಡಾಲ್ಫಿನ್ ಗೆ ಕೊಟ್ಟಿದ್ದಾಳೆ. ಆ ಮಗು ಬೇರೆ ಯಾರು ಇಲ್ಲ, ತಮ್ಮ ನೀನೇ. ಆ ಸಮಯದಲ್ಲಿ ನಿನ್ನನ್ನ ನಮ್ಮ ಕೈಯಲ್ಲಿ ಕಾಪಾಡೋಕೆ ಆಗ್ಲಿಲ್ಲ, ಆದ್ರೆ ನಿನ್ನ ತಾಯಿಯನ್ನ ಕಾಪಾಡಿ ನಮ್ಮ ಕೈಗೆ ಹ್ಯಾಂಡ್ ಓವರ್ ಮಾಡಿದವನು ಇವಾಗ್ಲೇನೆ ಮತ್ತೆ ರಿಟರ್ನ್ ಈ ದ್ವೀಪಕ್ಕೆ ಬಂದಿದ್ದಾನೆ. ಇವನೇ ಅದು ಈ ಡುಮ್ಮ ಅಂಕಲ್ ಅಂತ ಅಜ್ಜಿ ಹೇಳ್ಬೇಕಾದ್ರೆ ಅದಕ್ಕೆ ಅಂಕಲ್ ನಾನು ಖಂಡಿತ ಆ ಲೇಡಿ ತೀರೋಗ್ತಾರೆ ಅಂತಾನೆ ಅನ್ಕೊಂಡಿದ್ದೆ, ಆದ್ರಿಂದಾನೇ ನಾನು ಹೋಗ್ಬಿಟ್ಟಿದ್ದೆ. ಬಟ್ ಇವಾಗ ಅವರ ಮಗಳನ್ನ ನೋಡ್ದೆ, ಆದ್ರಿಂದಾನೇ ಆ ಹುಡುಗನನ್ನ ಈ ಜಾಗಕ್ಕೆ ಇವಾಗ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ಅಜ್ಜಿ ಸರಿ ಓಕೆ ಅದೆಲ್ಲ ಇರ್ಲಿ, ಈ ಹುಡುಗನ ತಾಯಿ ಅವರ ಮೈಯಲ್ಲಿ ಬ್ಲಾಕ್ ಪಾಯ್ಸನ್ ಗೆ ಉಂಟಾದ ಮೆಡಿಸಿನ್ ಇರ್ತಿದೆ, ಅದನ್ನ ಯೂಸ್ ಮಾಡಿನೇ ಅವರನ್ನ ಮತ್ತೆ ನಾವು ಕಾಪಾಡೋದಕ್ಕೆ ಟ್ರೈ ಮಾಡ್ತಿದೀವಿ ಅಂತ ಹೇಳ್ತಾರೆ ಅಜ್ಜಿ. ಆವಾಗ ಇವ್ರುಗಳನ್ನ ಫಾಲೋ ಮಾಡಿ ಆ ಜಾಗಕ್ಕೆ ಬಂದಿದ್ದ ತಾತ ನಿಮ್ಮ ತಾಯಿಯನ್ನ ಕಾಪಾಡೋದಕ್ಕೆ ಇರುವ ಮೆಡಿಸಿನ್ ಆ ಮುಳುಗೋಗಿರುವ ಏರೋಪ್ಲೇನ್ ಅಲ್ಲೇ ಇರ್ತಾ ಇದೆ. ಆ ಮೆಡಿಸಿನ್ ಅನ್ನೇ ನಾನು ಇಷ್ಟು ವರ್ಷಗಳ ಕಾಲವಾಗಿ ಹುಡುಕ್ತಾ ಇದ್ದೆ. ಖಂಡಿತ ನಿನ್ನ ಕೈಯಲ್ಲೋ ಆ ಡಾಲ್ಫಿನ್ ಸ್ನೋಬಾಲ್ ಕೈಯಲ್ಲೋ ಆ ಮೆಡಿಸಿನ್ ಅನ್ನ ತಗೊಂಡು ಬರೋದಕ್ಕೆ ಆಗುತ್ತೆ ಅಂತ ಹೇಳ್ತಾರೆ. ಇದನ್ನ ಕೇಳಿದ ಅಜ್ಜಿ ಮತ್ತೆ ಡುಮ್ಮ ಅಂಕಲ್ ಹುಡುಗನನ್ನೆಲ್ಲ ಆ ಸಮುದ್ರ ಕೆಳಗಡೆ ಕಳ್ಸೋಕೆ ಆಗಲ್ಲ ಅಂತ ಹೇಳಿ ಬೇಡ ಅಂತ ಹೇಳ್ಬಿಡ್ತಾರೆ. ಆದ್ರೆ ನಮ್ಮ ಹುಡುಗ ಅವರ ತಾಯಿಯನ್ನ ಕಾಪಾಡೋದಕ್ಕಾಗಿ ರಾತ್ರಿ ಮಲಗಿ ಎಲ್ಲರೂ ನಿದ್ದೆ ಮಾಡಿದ ಮೇಲೆ ಆ ತಾತನನ್ನ ಎಬ್ಬಿಸಿ ಸೆಪರೇಟ್ ಆಗಿ ಅವರ ಜೊತೆ ಹೋಗ್ತಾನೆ. ಇನ್ನೊಂದು ಕಡೆ ಮೀನುಗಳನ್ನ ಹಿಡಿಯೋಕೆ ಸಮುದ್ರಕ್ಕೆ ಹೋಗಿದ್ದು ರಿಟರ್ನ್ ಆಗ್ತಾ ಇರೋರ
ಹತ್ರ ನನ್ನ ಹಸ್ಬೆಂಡ್ ಎಲ್ಲಿಗೆ ಹೋದ್ರು ಅಂತ ಅಂಕಲ್ ಅವರ ಹೆಂಡತಿ ಕೇಳ್ತಿರ್ತಾರೆ. ಲೈಟ್ ಹೌಸ್ ಗೆ ಹೋಗಿ ಚೆಕ್ ಮಾಡಿ ನೋಡಿ, ಖಂಡಿತ ನಿಮ್ಮ ಹಸ್ಬೆಂಡ್ ಅಲ್ಲೇನೆ ಇರಬೇಕು ಅಂತ ಹೇಳಿ ಕಳಿಸ್ತಾರೆ. ಅದೇ ರೀತಿ ಹೆಂಡತಿ ಅವರು ಆ ಜಾಗಕ್ಕೆ ಬಂದು ನೋಡ್ಬೇಕಾದ್ರೆ ಅಲ್ಲಿ ಅವರ ಗಂಡನನ್ನ ಕಾಣ್ತಿಲ್ಲ. ಈ ಕಡೆ ತಾತನನ್ನು ಕರ್ಕೊಂಡು ಯಾವಾಗ್ಲೂ ನಮ್ಮ ಹುಡುಗ ಒಂದು ಐರನ್ ಸ್ಟೇಜ್ ಮೇಲೆ ನಿಂತು ಸ್ನೋಬಾಲ್ ಅನ್ನ ಮೀಟ್ ಮಾಡ್ತಾನೆ. ಅಂತಹ ಜಾಗಕ್ಕೆ ಅವರನ್ನ ಕರ್ಕೊಂಡು ಬರ್ತಾನೆ. ಆವಾಗ ಆ ಜಾಗಕ್ಕೆ ಬಂದಿದ್ದ ಸ್ನೋಬಾಲ್ ಹತ್ರ ತಾಯಿಯನ್ನ ಕಾಪಾಡಬೇಕು ಅಂದ್ರೆ ನಾವು ಬಿದ್ದೋಗಿರುವ ಆ ಏರೋಪ್ಲೇನ್ ಗೆ ಹೋಗ್ಬೇಕು, ಆವಾಗ್ಲೇನೆ ಅವರನ್ನ ಕಾಪಾಡೋಕೆ ಆಗುತ್ತೆ ಅಂತ ಹುಡುಗ ಹೇಳ್ಬೇಕಾದ್ರೆ ಆ ಜಾಗದಲ್ಲಿ ಆಕ್ಟೋಪಸ್ ಇರ್ತಾ ಇದೆಯಲ್ಲ, ಹೇಗೆ ನಮ್ಮ ಕೈಯಲ್ಲಿ ಹೋಗೋಕೆ ಆಗುತ್ತೆ ಅಂತ ಸ್ನೋಬಾಲ್ ಹೇಳುತ್ತೆ. ಅಣ್ಣ ಬೇರೆ ದಾರಿ ಇಲ್ಲ, ಬನ್ನಿ ಹೋಗೋಣ ಅಂತ ಹೇಳಿ ಸ್ನೋಬಾಲ್ ಅನ್ನ ಕರ್ಕೊಂಡು ಈಜು ಹೊಡ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾನೆ ಹುಡುಗ. ಸೊ ಅಲ್ಲಿರುವ ಕಲರ್ ಗುಹೆ ಒಳಗಡೆ ನಮ್ಮ ಹುಡುಗರು ಹೋಗ್ಬೇಕಾದ್ರೆ ಆ ಜಾಗದಲ್ಲಿ ಸಾವಿರಾರು ಕ್ರಾಬ್ಸ್ ಗಳನ್ನ ಕಂಟ್ರೋಲ್ ಮಾಡ್ತಾ ಇರುವ ಒಂದು ಲ್ಯಾಬ್ಸ್ಟರ್ ನಮ್ಮ ಹುಡುಗರು ಆ ಕೇವನ್ನ ದಾಟಿ ಹೋಗೋಕೆ ಆಗದೆ ಇರೋ ರೀತಿ ತಡಿತಿರುತ್ತೆ. ನಿಮ್ಮ ಕೈಯಲ್ಲಿ ಆದ್ರೆ ನಮ್ಮನ್ನ ದಾಟಿ ಹೋಗಿ ನೋಡೋಣ ಅಂತ ಪಂಚ್ ಡೈಲಾಗ್ ಹೇಳ್ತಿರುತ್ತೆ. ಆವಾಗ ಫಟ್ ಅಂತ ಅದ್ರ ಗೂಡನ್ನ ಕಿತ್ತು ಯಾರಿಗೆ ಈ ಗೂಡು ಬೇಕು ಅಂತ ಹೇಳಿ ಕಿತ್ತು ಬಿಸಾಕ್ ಬಿಡ್ತಾನೆ ನಮ್ಮ ಹುಡುಗ. ತಕ್ಷಣ ಅಲ್ಲಿರುವ ಕ್ರಾಬ್ಸ್ ಗೆಲ್ಲವೇ ಅದನ್ನ ತಗೊಳ್ಳೋದಕ್ಕೆ ಓಡಿ ಹೋಗ್ತವೆ. ಇದನ್ನ ನೋಡಿ ಟೆನ್ಷನ್ ಆದ ಲಾಬ್ಸ್ಟರ್ ಅನ್ನ ನೋಡಿ ನಮ್ಮ ಹುಡುಗ ಸರಿ ಓಕೆ ನಾನ್ ಬರ್ಲಾ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ನಮ್ಮ ಸ್ನೋಬಾಲ್ ಮತ್ತೆ ನಮ್ಮ ಹುಡುಗ. ಆ ಜಾಗದಲ್ಲಿ ಸ್ಟಿಕ್ ಮುಖಾಂತರ ಆಕ್ಸಿಜನ್ ಸಪ್ಲೈ ಅನ್ನ ತಗೋತಾ ಇರುವ ಆಮೆರಾಜನನ್ನ ಮೀಟ್ ಮಾಡ್ತಾರೆ ನಮ್ಮ ಹುಡುಗರು. ನಮ್ಮ ತಾಯಿಯನ್ನ ಕಾಪಾಡಬೇಕು, ಹೆಲ್ಪ್ ಮಾಡಿ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆಮೆರಾಜ, ಏನ್ರಪ್ಪ ನೀವು, ಆಕ್ಟೋಪಸ್ ನನ್ನ ಜೀವಂತವಾಗಿ ಬಿಟ್ಟಿರೋದೇ ದೊಡ್ಡ ವಿಷಯ, ನನ್ನ ಕೈಯಲ್ಲಿ ಇವಾಗ ಸದ್ಯಕ್ಕೆ ಏನನ್ನು ಮಾಡೋಕೆ ಆಗಲ್ಲ, ಆದ್ರೆ ಒಂದು ಹಿಂಟನ್ನ ಹೇಳ್ತೀನಿ ಕೇಳಿ. ಮಧ್ಯಾಹ್ನ ಸಮಯದಲ್ಲಿ ವಿಚಿತ್ರವಾಗಿ ಸದ್ದುಗಳನ್ನ ಮಾಡ್ಕೊಂಡು ಅವನ ಕಂಟ್ರೋಲ್ ಅಲ್ಲಿ ಇರ್ತಾ ಇರುವ ಮೀನುಗಳನ್ನ ಅವನು ತಿಂತಿರ್ತಾನೆ. ಆ ಸಮಯದಲ್ಲಿ ಬೇಕಾಗಿದ್ರೆ ನಿಮ್ಮ ಕೈಯಲ್ಲಿ ಒಳಗಡೆ ಹೋಗೋಕೆ ಆಗುತ್ತೆ, ಆದ್ರೆ ತುಂಬಾ ಹುಷಾರಾಗಿರಿ. ಸುತ್ತ ಇರುವ ಬ್ಲಾಕ್ ಕಲರ್ ಪಾಯ್ಸನ್ ಅನ್ನ ನೀವು ಏನಾದ್ರೂ ಸ್ಮೆಲ್ ಮಾಡಿ ಬಿಟ್ರೆ, ಕುಡಿದು ಬಿಟ್ರೆ ಅಷ್ಟೇ ನೀವು ಆಕ್ಟೋಪಸ್ ಕಂಟ್ರೋಲ್ ಒಳಗಡೆ ಹೋಗ್ಬಿಡ್ತೀರಾ, ಜೋಪಾನ ಅಂತ ಹೇಳಿ ಕಳ್ಸುತ್ತೆ ಆಮೆರಾಜ. ಅದೇ ರೀತಿ ನಮ್ಮ ಹುಡುಗರು ಹುಷಾರಾಗಿ ಬರ್ಬೇಕಾದ್ರೆ ಆಕ್ಟೋಪಸ್ ಅದ್ರ ಕಂಟ್ರೋಲ್ ಅಲ್ಲಿ ಇರುವ ಮೀನುಗಳನ್ನ ತಿಂದು ತೀರಿಸ್ತಿರುತ್ತೆ. ಇದನ್ನ ನೋಡಿ ನಮ್ಮ ಹುಡುಗರು ಹಾಗೆ ಹೆದರಿ ಸೈಲೆಂಟ್ ಆಗಿ ಹೋಗ್ತಾರೆ. ಸ್ವಲ್ಪ ಹೊತ್ತಲ್ಲಿ ಆ ಫ್ಲೈಟ್ ಇರುವ ಜಾಗಕ್ಕೂ ಬಂದು ಸೇರ್ತಾರೆ. ಆವಾಗ ಅಲ್ಲಿರುವ ಗ್ರೀನ್ ಕಲರ್ ಬಾಲ್ಸ್ ಅನ್ನ ಸ್ನೋಬಾಲ್ ತಿನ್ನೋದಕ್ಕೆ ಶುರು ಮಾಡುತ್ತೆ. ಅದಕ್ಕೆ ತಮ್ಮ ಹುಡುಗ, ಅಣ್ಣ ಅದು ನಮಗೆ ಬೇಡ, ಅದನ್ನ ಉಗಿದ್ ಬಿಡಿ ಅಂತ ಹೇಳಿ ಸ್ನೋಬಾಲ್ ಅನ್ನ ಕಂಟ್ರೋಲ್ ಮಾಡ್ತಾವನೆ. ನಂತರ ಮೆಡಿಸಿನ್ ಬಾಟಲ್ ಅನ್ನ ಹುಡುಕಿ ಕಂಡು ಹಿಡಿದು ಅದನ್ನ ಮೇಲ್ ತರ್ತಾರೆ ನಮ್ಮ ಹುಡುಗರು. ಅದಕ್ಕಾಗಿ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದ ತಾತ ಆ ಬಾಟಲ್ ನ ನಮ್ಮ ಹುಡುಗನ ಹತ್ರ ಇಂದ ಕಿತ್ಕೊಂಡು ಆ ಹುಡುಗನ ಮುಖಕ್ಕೇನೆ ಒದ್ದು ನೀರಿಗೆ ತಳ್ಳಿಬಿಡ್ತಾರೆ. 10 ವರ್ಷ ಕಾಲವಾಗಿ ಇದಕ್ಕಾಗಿ ನಾನು ವೇಟ್ ಮಾಡ್ತಾ ಇದ್ದೆ ಅಂತ ವಿಲ್ಲನ್ ರೀತಿ ತಾತ ಡೈಲಾಗ್ಸ್ ಗಳನ್ನ ಹೇಳ್ತಿರ್ಬೇಕಾದ್ರೆ ಆವಾಗ ನಮ್ಮ ಹುಡುಗ ಸ್ನೋಬಾಲ್ ಅನ್ನ ಕರೆದು ಹಾಗೆ ಬೋಟ್ಗೆ ರೌಂಡ್ ಅನ್ನ ಹಾಕಿ ಸಡನ್ ಆಗಿ ಜಂಪ್ ಮಾಡಿ ಆ ತಾತನನ್ನ ಅಟ್ಯಾಕ್ ಮಾಡ್ತಾವನೆ. ಅವರ ಹತ್ರ ಇರುವ ಮೆಡಿಸಿನ್ ಬಾಟಲ್ ಅನ್ನ ನಮ್ಮ ಹುಡುಗ ಕಿತ್ಕೊಳ್ಳೋಕೆ ಟ್ರೈ ಮಾಡ್ಬೇಕಾದ್ರೆ ಆ ತಾತನ ಗಡ್ಡನು ಅವನ ಕೈ ಜೊತೆಗೆ ಬಂದ್ಬಿಡುತ್ತೆ. ಆವಾಗ್ಲೇನೆ ಈ ತಾತ ಒಬ್ಬ ಕ್ರೂರ ಮೋಸಗಾರ ಅನ್ನೋದನ್ನ ಅರ್ಥ ಮಾಡ್ಕೊತಾನೆ ಹುಡುಗ. ಆವಾಗ ಅಂಕಲ್, ಆ ಸೂಟ್ ಹಾಕೊಂಡಿರುವ ಅಂಕಲ್, ಆ ತಾತ ಇವನೇನೆ ಎಲ್ಲವೇ. ಅವನು ನಮ್ಮ ಹುಡುಗನನ್ನ ನೋಡಿ, ನಿನಗೆ ಇವಾಗ ಎಲ್ಲ ನಿಜಗಳು ಗೊತ್ತಾಗ್ಬೇಕಾಗಿರುವ ಸಿಚುವೇಶನ್ ಬಂದ್ಬಿಟ್ಟಿದೆ. ನಿಮ್ಮ ತಾಯಿ ಮತ್ತೆ ತಂದೆ ಜೊತೆ ಸೇರಿ ನಾನುವೇ ಮೀನುಗಳನ್ನ ದೊಡ್ಡ ಸೈಜಿಗೆ ಮಾಡುವ ಮೆಡಿಸಿನ್ ಅನ್ನ ಕಂಡುಹಿಡಿತಿದ್ವಿ ಅಂತದೊಂದು ರಿಸರ್ಚ್ ಅನ್ನ ಮಾಡ್ತಿದ್ವಿ. ಆ ಪ್ರಯತ್ನವನ್ನ ನಾವು ಮಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಒಂದು ಆಕ್ಸಿಡೆಂಟ್ ಅಲ್ಲಿ ನಿಮ್ಮ ತಂದೆ ತೀರೋಗ್ಬಿಟ್ರು. ಆದ್ರೆ ನಿಮ್ಮ ತಾಯಿ ಸೂಪರ್ ಆಗಿ ಆ ಮೆಡಿಸಿನ್ ಅನ್ನ ಕಂಡುಹಿಡಿದು ಬಿಟ್ರು. ಆದ್ರೆ ಆ ಮೆಡಿಸಿನ್ ಖಂಡಿತ ಅಪಾಯವನ್ನ ಉಂಟು ಮಾಡುತ್ತೆ ಅನ್ನೋದನ್ನ ತಿಳ್ಕೊಂಡ ನಿಮ್ಮ ತಾಯಿ ರಿಸರ್ಚ್ ಸೆಂಟರ್ ಇಂದ ಫ್ಲೈಟ್ ಅಲ್ಲಿ ತಪ್ಪಿಸಿಕೊಂಡು ಹೋಗೋದಕ್ಕೆ ರೆಡಿ ಆದ್ರು. ಅದನ್ನ ತಿಳ್ಕೊಂಡ ನಾನು ರಾಕೆಟ್ ಅನ್ನ ಬಿಟ್ಟು ಆ ಏರೋಪ್ಲೇನ್ ಅನ್ನ ಕ್ರಾಶ್ ಮಾಡಿದೆ ಅಂತ ಮಾತಾಡ್ಕೊಂಡು ಆ ಮೆಡಿಸಿನ್ ಅನ್ನ ಸಮುದ್ರ ನೀರಿಗೆ ಸುರಿತಿರ್ತಾನೆ ವಿಲ್ಲನ್. ಇದನ್ನೆಲ್ಲ ಕೇಳಿ ಟೆನ್ಷನ್ ಆದ ನಮ್ಮ ಹುಡುಗ ಯಾಕೋ ಈ ರೀತಿ ಮಾಡ್ದೆ ಅಂತ ಹೇಳಿ ಅವನಿಗೆ ಅಟ್ಯಾಕ್ ಅನ್ನ ಮಾಡೋಕೆ ಬರ್ಬೇಕಾದ್ರೆ ಫಟ್ ಅಂತ ಜಂಪ್ ಮಾಡಿ ದೊಡ್ಡ ಮಾನ್ಸ್ಟರ್ ರೀತಿ ಇರುವ ಆಕ್ಟೋಪಸ್ ತಲೆ ಮೇಲೆ ನಿಂತ್ಕೋತಾನೆ ವಿಲ್ಲನ್. ಈ ಮೆಡಿಸಿನ್ ಅನ್ನು ಯೂಸ್ ಮಾಡಿ ಆಕ್ಟೋಪಸ್ ಅನ್ನ ನನ್ನ ಕಂಟ್ರೋಲ್ ಗೆ ತಂದ್ಬಿಟ್ಟೆ, ಇದ್ರ ಮೇಲೆ ನಾನು ನಿನ್ನನ್ನ ಜೀವಂತವಾಗಿ ಬಿಡಲ್ಲ ಅಂತ ಹೇಳಿ ಏರೋ ಗನ್ನಿಂದ ನಮ್ಮ ಹುಡುಗನನ್ನ ಶೂಟ್ ಮಾಡ್ತಾವನೆ ವಿಲ್ಲನ್. ಆ ಸಮಯದಲ್ಲಿ ಕರೆಕ್ಟ್ ಆಗಿ ನಮ್ಮ ಸ್ನೋಬಾಲ್ ಜಂಪ್ ಮಾಡಿ ಹುಡುಗನನ್ನ ಕಾಪಾಡಿ ನೀರಿನ ಕೆಳಗಡೆಗೆ ತಗೊಂಡು ಹೋಗ್ಬಿಡುತ್ತೆ. ಅದೇ ಸಮಯದಲ್ಲಿ ಸಮುದ್ರ ಪೂರ್ತಿ ಬರೀ ಆಯಿಲ್ ಗಳನ್ನ ಚೆಲ್ಬಿಟ್ಟು ಹೋಗಿದ್ದಾನೆ ಆ ತಾತ ಅಂತ, ಅಂದ್ರೆ ವಿಲ್ಲನ್ ಅಂತ ಟೆನ್ಷನ್ ಆಗ್ತಿರ್ತಾರೆ ಅಜ್ಜಿ ಮತ್ತೆ ಅಂಕಲ್. ಆವಾಗ ಜಾಗಕ್ಕೆ ಸ್ನೋಬಾಲ್ ನಮ್ಮ ಹುಡುಗನನ್ನ ಕರ್ಕೊಂಡು ಬರುತ್ತೆ. ಆವಾಗ ಸ್ನೋಬಾಲ್ ಬ್ಲಾಕ್ ಆಯಿಲ್ ಇಂದ ನನಗೆ ಹುಷಾರ್ ತಪ್ತಾ ಇದೆ, ನಾನು ಫಟ್ ಅಂತ ಈ ಜಾಗವನ್ನ ಖಾಲಿ ಮಾಡಬೇಕು ಅಂತ ರಿಟರ್ನ್ ಹೋಗುತ್ತೆ. ಇದನ್ನು ನೋಡಿದ ಅಜ್ಜಿ, ನಾವು ರೆಡಿ ಮಾಡಿದ ಮೆಡಿಸಿನ್ ಅನ್ನ ತಗೊಂಡ್ ಬನ್ನಿ ಅಂತ ಹೇಳ್ತಾರೆ. ಆವಾಗ ನಮ್ಮ ಹುಡುಗ ಅಜ್ಜಿ ಮತ್ತೆ ಅಂಕಲ್ ಹತ್ರ ಆ ವಿಲ್ಲನ್ ಅವನು ಹೇಳಿದ ಎಲ್ಲಾ ವಿಷಯವನ್ನು ಡೀಟೇಲ್ಡ್ ಆಗಿ ಹೇಳಿ ಎಕ್ಸ್ಪ್ಲೈನ್ ಮಾಡ್ತಾವನೆ. ಇದನ್ನ ಕೇಳಿದ ಅಜ್ಜಿ, ಇಲ್ಲಪ್ಪ, ನಿಮ್ಮ ತಾಯಿ ಒಳ್ಳೇದನ್ನ ಮಾಡೋದಕ್ಕೇನೆ ಪ್ರಯತ್ನ ಮಾಡಿರೋದು, ಆದ್ರೆ ಅದನ್ನ ಕೆಟ್ಟ ದಾರಿಯಲ್ಲಿ ಯೂಸ್ ಮಾಡಿ ನಮ್ಮ ಕಥೆಯನ್ನೇ ಮುಗಿಸೋದಕ್ಕೆ ನೋಡ್ತಾ ಇದ್ದಾನೆ ಆ ವಿಲ್ಲನ್. ಪರವಾಗಿಲ್ಲ, ನೀನು ಏನಕ್ಕೂ ವರಿ ಪಡ್ಬೇಡ, ನಿಮ್ಮ ತಾಯಿಯವರ ಮೈಯಲ್ಲಿ ಇರ್ತಾ ಇರುವ ಮೆಡಿಸಿನ್ ನಿನ್ನ ಮೈಯಲ್ಲಿ ಕೂಡ ಇರುತ್ತೆ, ಅದನ್ನ ಯೂಸ್ ಮಾಡಿ ಎಲ್ಲವನ್ನು ನಾವು ಸರಿ ಮಾಡ್ಬಿಡೋಣ ಅಂತ ನಮ್ಮ ಹುಡುಗನಿಗೆ ಹೇಳಿ ಸಮಾಧಾನ ಮಾಡ್ತಿರ್ತಾರೆ ಅಜ್ಜಿ. ಅದೇ ತರ ಮೆಡಿಸಿನ್ ಅನ್ನ ತಂದು ಡಾಲ್ಫಿನ್ ಬಾಯಿಗೆ ಹಾಕಿ ಕೊಡ್ಬೇಕಾದ್ರೆ ನಮ್ಮ ಸ್ನೋಬಾಲ್ ಸೂಪರ್ ಆಗ್ಬಿಡುತ್ತೆ, ಮತ್ತೆ ನಾರ್ಮಲ್ ಕಂಡೀಷನ್ ಗೆ ಬರ್ತಾನೆ. ಇದನ್ನ ನೋಡಿ ತಮ್ಮ ಹುಡುಗ ತುಂಬಾನೇ ಖುಷಿ ಆಗ್ತಾನೆ. ಆವಾಗ ಅದೇ ಸಮಯದಲ್ಲಿ ಆಕ್ಟೋಪಸ್ ಅದರ ಬ್ಲಾಕ್ ಪಾಯ್ಸನ್ ಅನ್ನ ಸ್ಪ್ರೆಡ್ ಮಾಡಿ ಎಲ್ಲ ಮೀನುಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಿರುತ್ತೆ. ಆವಾಗ ತಕ್ಷಣ ಅಜ್ಜಿ, ಇಲ್ಲಿವರೆಗೂ ನಾವು ರೆಡಿ ಮಾಡಿರುವ ಮೆಡಿಸಿನ್ಸ್ ಎಲ್ಲವನ್ನು ಸಮುದ್ರ ನೀರಿಗೆ ಸುರೀರಿ ಅಂತ ಹೇಳ್ತಾರೆ. ಅದೇ ತರ 3 ಲೇಡಿ ಪೈರೇಟ್ಸ್ ಎಲ್ಲ ಮೆಡಿಸಿನ್ಸ್ ಅನ್ನು ಓಪನ್ ಮಾಡಿ ಬಿಡ್ತಾರೆ, ಅವು ಬಂದು ಸಮುದ್ರ ನೀರಿಗೆ ಮಿಕ್ಸ್ ಆಗುತ್ತೆ. ನಂತರ ಅಜ್ಜಿ
ಅಜ್ಜಿ ನಮ್ಮ ಹುಡುಗನ ಹತ್ರ ಇವು ಎಲ್ಲವನ್ನು ಸರಿ ಮಾಡುವ ಶಕ್ತಿ ನಿನ್ನ ಹತ್ರನೇ ಇರ್ತಾ ಇದೆ, ಆಕ್ಟೋಪಸ್ ಕಥೆಯನ್ನ ನೀನು ಮುಗಿಸು ಅಂತ ಹೇಳಿ ಕಳಿಸ್ತಾರೆ. ಸೊ ನಮ್ಮ ತಮ್ಮ ಹುಡುಗ ಸ್ನೋಬಾಲ್ ಅನ್ನ ಕರೆದು ಆಕ್ಟೋಪಸ್ ಜೊತೆ ಫೈಟ್ ಮಾಡೋದಕ್ಕೆ ಹೊರಡ್ತಾನೆ. ಅದೇ ಸಮಯದಲ್ಲಿ ಡುಮ್ ಅಂಕಲ್ ಅವರ ಹೆಂಡತಿ ಒಂದು ದೊಡ್ಡ ಶಿಪ್ ಅಲ್ಲಿ ಈ ದ್ವೀಪಕ್ಕೆ ಬಂದು ಸೇರ್ತಾರೆ. ಈ ಕಡೆ ಇನ್ನ ಬೇರೆ ಬೇರೆ ಡಾಲ್ಫಿನ್ಸ್ ನ ಹೆಲ್ಪಿನ ಜೊತೆಗೆ ಆಕ್ಟೋಪಸ್ ಜೊತೆ ಫೈಟ್ ಮಾಡೋದಕ್ಕಾಗಿ ಒಂದು ದೊಡ್ಡ ಟೀಮ್ ಅನ್ನ ಫಾರ್ಮ್ ಮಾಡಿ ಬರ್ತಿರ್ತಾನೆ ನಮ್ಮ ಹುಡುಗ. ಈ ಸೀನ್ ಅನ್ನ ನೋಡ್ಬೇಕಾದ್ರೆ ಅವೆಂಜರ್ಸ್ ಎಂಡ್ ಗೇಮ್ ಕ್ಲೈಮ್ಯಾಕ್ಸ್ ಅನ್ನ ನೋಡಿದ ರೀತಿನೇ ಫೀಲ್ ಆಗುತ್ತೆ. ಈ ದೊಡ್ಡ ವಾರ ಶುರುವಾಗಿದ್ದ ತಕ್ಷಣ ನಮ್ಮ ಸ್ನೋಬಾಲ್ ಚಿಕ್ಕ ಚಿಕ್ಕ ಮೀನುಗಳ ಗ್ರೂಪ್ ಅನ್ನ ಮೇಲ್ಗಡೆ ಕರ್ಕೊಂಡು ಹೋಗುತ್ತೆ. ಆಮೇಲೆ ರಾಜ ಶಾರ್ಕ್ ಮೀನುಗಳ ಕಪಾಳಕ್ಕೆನೆ ಒಂದೊಂದು ಎರಡೆರಡು ಬಿಡ್ತಿರುತ್ತೆ. ಶಾರ್ಕ್ ಮೀನು ಎಲೆಕ್ಟ್ರಿಕ್ ಸಪ್ಲೈ ಅನ್ನ ನಮ್ಮ ಸ್ನೋಬಾಲ್ ಮೇಲೆ ಕಳಿಸಬೇಕಾದ್ರೆ ಸ್ನೋಬಾಲ್ ಅದನ್ನ ಡೈವರ್ಟ್ ಮಾಡಿ ಆಕ್ಟೋಪಸ್ ಮೇಲೆನೆ ಕಳಿಸ್ಬಿಡುತ್ತೆ. ಅದು ಮಾತ್ರ ಇಲ್ಲ, ದೊಡ್ಡ ತಿಮಿಂಗ್ಲದ ಹೆಲ್ಪ್ ಇಂದ ನೀರನ್ನ ಬದಲಾಯಿಸಿ ಎಲ್ಲಾ ಮೀನುಗಳನ್ನು ನಾರ್ಮಲ್ ಕಂಡೀಷನ್ ಗೆ ತರ್ತಾರೆ ನಮ್ಮ ಸ್ನೋಬಾಲ್ ಮತ್ತೆ ಹೀರೋ ಹುಡುಗ. ಆಕ್ಟೋಪಸ್ ಅನ್ನ ಮಾತ್ರ ಬಿಟ್ಟು ಮಿಕ್ಕಿರೋ ಮೀನುಗಳು ಎಲ್ಲರೂ ಟೋಟಲ್ ಆಗಿ ಒಳ್ಳೆಯವರಾಗಿ ಅಟ್ಯಾಕ್ ಮೋಡ್ ಗೆ ಚೇಂಜ್ ಆಗಿ ರೆಡಿಯಾಗಿ ನಿಂತಿರ್ತಾರೆ. ಆವಾಗ ವಿಲನ್ ಅಂಕಲ್ ಏನು ಪೋಲಿಯೋ ಡ್ರಾಪ್ ಅನ್ನ ಹಾಕಿ ಕೊಡೋ ರೀತಿ ಆಕ್ಟೋಪಸ್ ಬಾಯ್ಗೆ ಒಂದೊಂದು ಡ್ರಾಪ್ ಆಗಿ ಹಾಕಿ ಸೆಪರೇಟ್ ಆಗಿ ಕರ್ಕೊಂಡು ಹೋಗ್ತಿರ್ತಾನೆ. ಆವಾಗ ಡುಮ್ ಅಂಕಲ್ ದೋಣಿಯಲ್ಲಿ ಬಂದಿದ್ದ ಮಿಕ್ಕಿರೋರ ಜೊತೆ ಸೇರಿ ಸಮುದ್ರ ನೀರಿಗೆ ಜಂಪ್ ಮಾಡಿ ಆಕ್ಟೋಪಸ್ ಅನ್ನ ಹಿಡಿಯೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಅದೇ ತರ ಈ ಕಡೆ ನಮ್ಮ ಹೀರೋ ಮತ್ತೆ ನಮ್ಮ ಡಾಲ್ಫಿನ್ ಆಮೆರಾಜನ ಹತ್ರ ವಿಲನ್ ಅನ್ನ ನಾವು ನೋಡ್ಕೋತೀವಿ, ಆಕ್ಟೋಪಸ್ ಅನ್ನ ನೀವು ಡೈವರ್ಟ್ ಮಾಡಿ ಅಂತ ಹೇಳ್ತಾವನೆ. ಅದೇ ತರ ನಮ್ಮ ಸ್ನೋಬಾಲ್ ಮತ್ತೆ ಹುಡುಗ ಬ್ಲಾಕ್ ಪಾಯ್ಸನ್ ಅನ್ನ ಸ್ಪ್ರೆಡ್ ಮಾಡುವ ಆಕ್ಟೋಪಸ್ ಗೆ ಟೆನ್ಷನ್ ಅನ್ನ ಕೊಟ್ಟು ಅದನ್ನ ಡೈವರ್ಟ್ ಮಾಡಿ ಆಟ ಆಡಿಸ್ತಿರ್ತಾರೆ. ಶಾರ್ಕ್ ಮೀನು ಆಕ್ಟೋಪಸ್ ಕೈಯನ್ನ ಕಚ್ಚಿ ಅದಕ್ಕೆ ಇನ್ನ ಟೆನ್ಷನ್ ಅನ್ನ ಕೊಡಬೇಕಾದ್ರೆ ಅದೇ ಸಮಯದಲ್ಲಿ ಈ ಕಡೆ ಇರುವ ಒಂದು ಬಲೂನ್ ಮೀನು ಚೇಂಜಿಂಗ್ ಮೆಡಿಸಿನ್ ಅನ್ನ ಆಕ್ಟೋಪಸ್ ಬಾಯಿಗೆ ಹಾಕಿ ಕೊಡೋದಕ್ಕೆ ಟ್ರೈ ಮಾಡುತ್ತೆ. ಆದ್ರೆ ಆಕ್ಟೋಪಸ್ ಹುಷಾರು ಬಾಯನ್ನ ಮುಚ್ಕೋಬಿಡುತ್ತೆ. ಸೊ ಆಕ್ಟೋಪಸ್ ಶಾರ್ಕ್ ಮೀನನ್ನು ಬಲೂನ್ ಮೀನನ್ನು ಟೈಟ್ ಆಗಿ ಹಿಡಿದು ಅವುಗಳ ಕಥೆಯನ್ನ ಮುಗಿಸೋಣ ಅಂತ ಟ್ರೈ ಮಾಡಬೇಕಾದ್ರೆ ಅಷ್ಟರಲ್ಲಿ ಅಂಕಲ್ ಈಟಿಯಿಂದ ಆಕ್ಟೋಪಸ್ ಗೆ ಚುಚ್ಚಿ ಬಳೆಯನ್ನ ಹಾಕಿ ಆಕ್ಟೋಪಸ್ ಅನ್ನು ಹಿಡಿಯೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ವಿಲ್ಲನ್ ಮತ್ತೆ ಆಕ್ಟೋಪಸ್ ಬಾಯಿಗೆ ಮೆಡಿಸಿನ್ ಅನ್ನ ಹಾಕಿ ಕೊಟ್ಟು ಭಯಂಕರ ಕ್ರೂರವಾಗಿ ಬೆಳೆಸ್ತಾರೆ. ಸೊ ಆಕ್ಟೋಪಸ್ ಇವಾಗ ದೊಡ್ಡ ಗಾಡ್ಜಿಲ್ಲಾ ರೀತಿ ಚೇಂಜ್ ಆಗಿ ಎರಡು ದೊಡ್ಡ ಶಿಪ್ಗಳನ್ನು ಹೊಡೆದು ಧ್ವಂಸ ಮಾಡುತ್ತೆ. ಆವಾಗ ಅದ್ರ ತಲೆ ಮೇಲೆ ನಿಂತು ಈ ಪ್ರಪಂಚವನ್ನೇ ನಾನು ರೂಲ್ ಮಾಡ್ತೀನಿ ಅಂತ ಮಾಸಾಗಿ ಡೈಲಾಗ್ ಅನ್ನ ಹೇಳಿ ಮಾತಾಡ್ತಿರುವ ವಿಲ್ಲನ್ ಅನ್ನ ಸಡನ್ ಆಗಿ ಎತ್ತಿ ಬಿಸಾಕಿ ಅದ್ರ ಬಾಯಲ್ಲಿ ನುಂಗಿ ಬಿಡುತ್ತೆ ಆ ಮಾನ್ಸ್ಟರ್ ಆಕ್ಟೋಪಸ್. ಅಷ್ಟೇ ವಿಲ್ಲನ್ ಕತೆ ಮುಗೀತು. ಇದನ್ನ ನೋಡಿ ಎಲ್ಲರಿಗೂ ಶಾಕ್ ಆಗ್ತಾರೆ. ಅದೇ ಸಮಯದಲ್ಲಿ ಆ ಜಾಗದಲ್ಲಿ ಸಿಡಿಲು ಬೀಳ್ಬೇಕಾದ್ರೆ ಸಮುದ್ರ ನೀರಿಗೆ ಚೆಲ್ಲಿರುವ ಆಯಿಲ್ ಇಂದ ಅಂದ್ರೆ ವಿಲ್ಲನ್ ಸುರಿದಿರುವ ಆಯಿಲ್ ಇಂದ ಬೆಂಕಿ ಕಚ್ಕೊಳ್ಳುತ್ತೆ. ಆವಾಗ ನೀರಿಗೆ ಜಂಪ್ ಮಾಡಿರುವ ಮನುಷ್ಯರನ್ನ ಸೇಫ್ ಆಗಿ ಕಾಪಾಡಿ ಕರ್ಕೊಂಡು ಹೋಗ್ತಾ ಇರ್ತವೆ ಮಿಕ್ಕಿರೋ ಡಾಲ್ಫಿನ್ಸ್. ಆವಾಗ ಗಾಡ್ಜಿಲ್ಲಾ ರೀತಿ ಬೆಳ್ಕೊಂಡಿರುವ ಮಾನ್ಸ್ಟರ್ ಅಲ್ಲಿರುವ ದ್ವೀಪದ ಮೇಲೆ ಹತ್ಕೊಂಡು ಗಲಾಟೆ ಮಾಡಿ ಜೋರಾಗಿ ಕಿರ್ಚ್ಕೊತಿರ್ಬೇಕಾದ್ರೆ ನನ್ನ ಬ್ಲಡ್ ಅನ್ನು ಯೂಸ್ ಮಾಡಿ ಆ ಮಾನ್ಸ್ಟರ್ ಅನ್ನ ಸರಿ ಮಾಡ್ತೀನಿ ಅಂತ ಹೇಳಿ ನಮ್ಮ ಹುಡುಗ ತಿಮಿಂಗ್ಲದ ವೆಸಲ್ ಮೇಲೆ ಜಂಪ್ ಮಾಡಬೇಕಾದ್ರೆ ತಿಮಿಂಗ್ಲ ಬಿಡುವ ಉಸಿರಿಗೆ ನಮ್ಮ ಹುಡುಗ ಹಾಗೆ ಹಾರಿ ಹೋಗ್ತಾನೆ. ಅದೇ ಸಮಯದಲ್ಲಿ ನಮ್ಮ ಹುಡುಗನಿಗೆ ಮೂಗಲಿ ಬ್ಲಡ್ ಬರ್ತಾ ಇರ್ಬೇಕಾದ್ರೆ ಅದ್ರ ಜೊತೆಗೆ ಆ ಮಾನ್ಸ್ಟರ್ ಬಾಯಿ ಒಳಗಡೆ ಹೋಗ್ಬಿಡ್ತಾನೆ ನಮ್ಮ ಹೀರೋ. ಸ್ವಲ್ಪ ಹೊತ್ತಲ್ಲಿ ಸಮುದ್ರ ನಾರ್ಮಲ್ ಕಂಡೀಷನ್ ಗೆ ಬರುತ್ತೆ. ಸೊ ಮತ್ತೆ ನಮ್ಮ ಹುಡುಗನನ್ನ ಕಾಪಾಡಿ ರಿಟರ್ನ್ ಕರ್ಕೊಂಡು ಬರೋದಕ್ಕಾಗಿ ಡುಮ್ಮ ಅಂಕಲ್ ಅಲ್ಲಿಗೆ ಹೋಗಿ ಡ್ರಮ್ಸ್ ಅನ್ನ ಬಾರಿಸ್ತಿರ್ತಾರೆ. ಅಷ್ಟು ದೊಡ್ಡ ಆಕ್ಟೋಪಸ್ ಅನ್ನ ಮತ್ತೆ ಚಿಕ್ಕದು ಮಾಡಿ ಅನ್ಕಾನ್ಶಿಯಸ್ ಆಗಿ ನೀರಿಗೆ ಬಿದ್ದಿರುವ ನಮ್ಮ ಹುಡುಗನನ್ನ ತಾಯಿಯವರು ಅವನನ್ನು ಸೇಫ್ ಆಗಿ ಕಾಪಾಡಿ ಮತ್ತೆ ಸ್ನೋಬಾಲ್ ಕೈಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಸ್ನೋಬಾಲ್ ಅವನನ್ನ ತಗೊಂಡು ಹೋಗಿ ಡುಮ್ ಅಂಕಲ್ ಹತ್ರ ತಲುಪಿಸಬೇಕಾದ್ರೆ ಡುಮ್ ಅಂಕಲ್ ನಮ್ಮ ಹುಡುಗನಿಗೆ CPR ಟ್ರೀಟ್ಮೆಂಟ್ ಅನ್ನು ಕೊಡ್ತಾರೆ. ಅದರಲ್ಲಿ ನಮ್ಮ ಹುಡುಗ ಮತ್ತೆ ಜೀವಂತವಾಗಿ ಬರ್ತಾನೆ. ಹೇಗೋ ಕೊನೆಗೆ ಎಲ್ಲವೂ ನಾರ್ಮಲ್ ಕಂಡೀಷನ್ ಗೆ ಬಂದು ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಆಗಿ ಊರಲ್ಲಿ ಇರ್ತಾ ಇರುವ ಜನರು ಸಮುದ್ರದಲ್ಲಿ ಇರ್ತಾ ಇರುವ ಮೀನುಗಳು ಎಲ್ಲರೂ ಹ್ಯಾಪಿಯಾಗಿ ಬದುಕೋದಕ್ಕೆ ಶುರು ಮಾಡ್ತಾರೆ. ಚಿಕ್ಕದಾಗಿ ಚೇಂಜ್ ಆಗಿರುವ ಆಕ್ಟೋಪಸ್ ಅನ್ನ ನೋಡಿದ ತಕ್ಷಣ ಕ್ರಾಬ್ಸ್ ಗೆಲ್ಲವೇ ಅದನ್ನ ಅಟ್ಯಾಕ್ ಮಾಡೋದಕ್ಕೆ ಆಡಿಸ್ಕೊಂಡು ಹೋಗ್ತವೆ. ಈ ಕಡೆ ನಮ್ಮ ತಮ್ಮ ಹುಡುಗ ಸ್ನೋಬಾಲ್ ಜೊತೆ ಸೇರಿ ಹಾಗೆ ಜಾಲಿಯಾಗಿ ಈಜು ಹೊಡೆದು ಹೋಗ್ತಾ ಇರ್ಬೇಕಾದ್ರೆ ಮತ್ತೆ ನಮ್ಮ ಹುಡುಗನವರ ತಾಯಿ ರೆಕ್ವರ್ ಆಗಿ ನಮ್ಮ ಹುಡುಗನ ಕೈಯನ್ನ ಹಿಡಿಯೋ ರೀತಿ ತೋರಿಸಿ ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ಚೆನ್ನಾಗಿತ್ತಾ? ಸೂಪರ್ ಆಗಿತ್ತಲ್ವಾ? ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಅನ್ನು ಕೊಡಿ ವಿಡಿಯೋಗೆ. ಸೊ ಇದೇ ತರದ ಒಳ್ಳೆ ಒಳ್ಳೆ ಮೂವಿಗಳ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.